Hi my dear students, welcome back to my channel. So ಈಗ ಕಂಟಿನ್ಯೂಸ್ ಆಗಿ ನಿಮ್ಮೆಲ್ಲರಿಗೂ ಕೂಡ SSLC ಎಕ್ಸಾಮಿನೇಷನ್ ಪ್ರಿಪರೇಷನ್ಗೆ ನಾನು ಮತ್ತೆ ದೀಪಾ ಮೇಡಮ್ ಹೆಲ್ಪ್ ಮಾಡ್ತಾನೆ ಬರ್ತಾ ಇದೀವಿ. ಸೊ 2024 ಪಬ್ಲಿಕ್ ಎಕ್ಸಾಮಿನೇಷನ್ಸ್ಗೆ ನೀವು ಯಾವುದೇ ರೀತಿ ಭಯ ಪಡುವಂತ ಅಗತ್ಯ ಇಲ್ಲ. ಸೊ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇದ್ರೂ ಕೂಡ ರಿಲೇಟೆಡ್ ಟು ಮ್ಯಾಥಮ್ಯಾಟಿಕ್ಸ್, ಸೊ ನಿಮ್ಮೆಲ್ರಿಗೂ ಕೂಡ ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ದಯವಿಟ್ಟು ಕೂಡ ಎಲ್ಲಾ ಸ್ಟೂಡೆಂಟ್ಸು ಕೂಡ ಡೂ ಸಬ್ಸ್ಕ್ರೈಬ್ ಟು DVS ಮ್ಯಾಥಮ್ಯಾಟಿಕ್ಸ್ ಚಾನೆಲ್. ಬಿಕಾಸ್ ಮ್ಯಾಥಮ್ಯಾಟಿಕ್ಸ್ ಎಷ್ಟು ಸಿಂಪಲ್, ಮ್ಯಾಥ್ಸ್ ಕಷ್ಟ ಅಂತ ಅನ್ಸ್ಕೊಳ್ಳೋರ್ಗು ಕೂಡ ಸೊ ಇಷ್ಟೇನಾ ಮ್ಯಾಥ್ಸ್ ಅಂತ ಹೇಳ್ಕೊಳ್ಳೋ ಹಾಗೆ ನಿಮ್ಗೆ DVS ಮ್ಯಾಥ್ಸ್ ಅಲ್ಲಿ ಅಂದ್ರೆ DVS ಮ್ಯಾಥ್ಸ್ ಚಾನಲ್ ಅಲ್ಲಿ ದೀಪಾ ಮ್ಯಾಮ್ ನಿಮ್ಗೆ SSLC ಎಕ್ಸಾಮಿನೇಷನ್ಗೆ ಟ್ರೈನ್ ಮಾಡ್ತಾರೆ. ಸೊ ಇದನ್ನ ನಾನು ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದೀನಿ ಬಿಕಾಸ್ ಡು ನಾಟ್ ಮಿಸ್ ದ ಚಾನ್ಸ್ ಆಫ್ ಲರ್ನಿಂಗ್ ಮ್ಯಾಥಮ್ಯಾಟಿಕ್ಸ್ ಇನ್ ದ ಈಸಿಯೆಸ್ಟ್ ವೇ. ಓಕೆ, ಸೊ ಇಷ್ಟನ್ನ ಹೇಳ್ತಾ ಇವತ್ತಿನ ಕ್ಲಾಸನ್ನ ಶುರು ಮಾಡ್ತಾ ಇದ್ದೀನಿ. ಸೊ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗೆ ನಾಳೆ ಸೈನ್ಸ್ ಪ್ರಿಪರೇಟರಿ ಎಕ್ಸಾಮಿನೇಷನ್ ಇದೆ. ಸೊ ರಿಲೇಟೆಡ್ ಟು ದಟ್ ಈಗ ಮಾರ್ನಿಂಗ್ ಸೆಷನ್ ಅಲ್ಲಿ ಒಂದು ಡಿಸ್ಟ್ರಿಕ್ಟ್ ಪೇಪರ್ನ ನಾನು ಸ್ಯಾಂಪಲ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೆ. ಸೊ ಮಾರ್ನಿಂಗ್ ನಾನು ಸಾಲ್ವ್ ಮಾಡಿದಂಥ ಸೆಷನ್ ಕೆಮಿಸ್ಟ್ರಿ. ಸೊ ಈಗ ನಾನು ನಿಮ್ಮ ಜೊತೆ ಬಯಾಲಜಿನ ಒಂದು ಆನ್ಸರ್ಸ್ ಯಾವ ರೀತಿ ನೀವು ಸಾಲ್ವ್ ಮಾಡಬೇಕು, ಎಸ್ಪೆಷಲಿ ನಾನು ಏನ್ ಹೇಳಕ್ ಬರ್ತಿದ್ದೀನಿ ಎವ್ರಿ ಪೇಪರ್ ಅಲ್ಲೂ ಅಂತಂದ್ರೆ ಪ್ರತಿ ಪ್ರಶ್ನೆಯನ್ನ ಓದಿದಾಗ ವೆನ್ ಯು ರೀಡ್ ಎವ್ರಿ ಕ್ವೆಶ್ಚನ್ ಯು ನೀಡ್ ಟು ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ಹೌ ಟು ಆನ್ಸರ್. ಅಂದ್ರೆ ಫಸ್ಟ್ ನೀವು ಪ್ರಶ್ನೆನ ಅನಲೈಸ್ ಮಾಡೋದು ತಿಳ್ಕೊಳ್ಬೇಕು, ಪ್ರಶ್ನೆನ ಅರ್ಥ ಮಾಡ್ಕೊಳ್ಬೇಕು ಅಂಡ್ ಏನ್ ಉತ್ತರ ಅದಕ್ಕೆ ನೆಸೆಸಿಟಿ ಇದೆ ಅನ್ನೋದನ್ನ ಬರಿಬೇಕು. ಸಮ್ ಆಫ್ ದ ಸ್ಟೂಡೆಂಟ್ಸ್ ಏನ್ ಮಾಡ್ತೀರಾ ಅಂದ್ರೆ ಏನೋ ಕಾನ್ಸೆಪ್ಟ್ ಓದಿರ್ತೀರಾ, ಸೊ ಅದು ಆ ಒಂದು ಕ್ವೆಶನ್ಗೆ ರಿಲೇಟೆಡ್ ಆಗಿ ಇರೋದಿಲ್ಲ. ಸೊ ಸಿಂಪ್ಲಿ ಯು ರೈಟ್ ದಟ್ ಆನ್ಸರ್. ಇಟ್ ಡಸ್ ನಾಟ್ ದಟ್ ಮೀನ್ ದಟ್ ನೀವು ಏನೇ ಬರೆದ್ರು ಮಾರ್ಕ್ಸ್ ಕೊಡ್ತಾರೆ ಅಂತಲ್ಲ. Understand and write what is really needed for that particular question. Okay, so ಇಷ್ಟನ್ನ ಹೇಳ್ತಾ ಒಂದು ಸ್ಯಾಂಪಲ್ ಡಿಸ್ಟ್ರಿಕ್ಟ್ ಪ್ರಿಪರೇಟರಿನ ಬಯಾಲಜಿ ಕ್ವೆಶನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದರಲ್ಲೂ ಕೂಡ ವೆರೈಟಿ ಆಫ್ ಕ್ವೆಶನ್ಸ್ ಇದೆ. ಸೊ ಒಂದೊಂದು ಕ್ವೆಶನ್ ಕೂಡ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ. ಸೊ ಇದನ್ನ ನಾವು ನೋಡ್ತಾ ಬರೋಣ. ಬಿಫೋರ್ ದಟ್ ಜಸ್ಟ್ 5 seconds ನಾನು ಈ ಒಂದು ವಿಡಿಯೋ ಲಿಂಕ್ ನ ಬೇರೆ ಸ್ಟೂಡೆಂಟ್ಸ್ ಜೊತೆಗೂ ಕೂಡ ಶೇರ್ ಮಾಡ್ತೇನೆ, ಸೊ ದಟ್ ಇಟ್ ವಿಲ್ ಬಿ ಆಲ್ಸೋ ಹೆಲ್ಪ್ಫುಲ್ ಫಾರ್ ಅದರ್ ಸ್ಟೂಡೆಂಟ್ಸ್ ಆಸ್ ವೆಲ್. ತುಂಬಾ ಜನ ಸ್ಟೂಡೆಂಟ್ಸ್ ಏನ್ ಕೇಳ್ತೀರಾ ಅಂದ್ರೆ ಪ್ರತಿ ಸಲ ನಾನು ಡಿಸ್ಕಸ್ ಮಾಡಿದಾಗ ಮ್ಯಾಮ್ ವೆದರ್ ದಿಸ್ ಕ್ವೆಶನ್ ವಿಲ್ ಕಮ್ ಫಾರ್ ದ ಪ್ರಿಪರೇಟರಿ ಎಕ್ಸಾಮಿನೇಷನ್ ಆರ್ ದ ಫೈನಲ್ ಎಕ್ಸಾಮಿನೇಷನ್ ಅಂತ ಕೇಳ್ತಾ ಇದ್ದೀರಾ. ಪ್ರತಿ ಒಂದು ಸೆಷನ್ ಅಲ್ಲೂ ನಾನು ಮಾಡುವಂತ ಕಾನ್ಸೆಪ್ಟ್ಸು ನಿಮ್ಮ ಎಕ್ಸಾಮ್ ರಿಲೇಟೆಡ್ ಆಗಿ ನಾನು ಮಾಡ್ತಿರೋಂಥದ್ದು. ಸೊ ಇಟ್ ಡೆಫಿನೆಟ್ಲಿ ಹೆಲ್ಪ್ ಫಾರ್ ಯುವರ್ ಎಕ್ಸಾಮಿನೇಷನ್. ಸೊ ಇದರಲ್ಲಿ ಡೌಟೇ ಬೇಡ. ನೀವು ಯಾವುದೇ ಒಂದು ಸೆಷನ್ ಅಟೆಂಡ್ ಮಾಡ್ತಾ ಇದ್ರು, ಎಸ್ಪೆಷಲಿ ಸೈನ್ಸ್ ಸೆಷನ್, ನಾನ್ ಟೀಚ್ ಮಾಡುವಂತ ಪ್ರತಿಯೊಂದು ಕಾನ್ಸೆಪ್ಟ್ ಕೂಡ ನಿಮ್ಗೆ ಎಕ್ಸಾಮ್ ಓರಿಯೆಂಟೆಡ್ ಆಗಿರುತ್ತೆ. ಅಂಡ್ ಎಕ್ಸಾಮ್ ಅಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ನಿಮ್ಗೆ ಸ್ಟ್ರೆಸ್ ಮಾಡಿ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ. ಅಲ್ಲಲ್ಲಿ ಕೆಲವೊಂದು ಟೆಕ್ನಿಕ್ಸ್ ಹೇಳ್ತಾ ಇರ್ತೀನಿ. ಸೊ ಯಾವ ಕ್ವಶನ್ಸ್ಗೆ ಎಷ್ಟು ಬರಿಬೇಕು, ಹೇಗೆ ಅನಲೈಸ್ ಮಾಡ್ಕೊಳ್ಬೇಕು, ಒಂದು ಕೀವರ್ಡ್ಸ್ ಹೇಳ್ತಾ ಇರ್ತೀನಿ. ಸೊ ನೋಟ್ ಮಾಡ್ಕೊಳ್ಳಿ ನಾನು ಏನೆಲ್ಲ ಹೇಳ್ತೀನಿ ನಾನು ನಿಮ್ಗೆ. ಸೊ ನೋಟ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕು ಅಂದ್ರೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅ ಕಾನ್ಸೆಪ್ಟ್. ಸೈನ್ಸ್ ನೋಡಿ ಸ್ಟೂಡೆಂಟ್ಸ್, ಕಾನ್ಸೆಪ್ಟ್ಸ್ ಯಾರು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ತೀರಾ ಓನ್ಲಿ ದೋಸ್ ಸ್ಟೂಡೆಂಟ್ಸ್ ಕ್ಯಾನ್ ಗೆಟ್ ಗುಡ್ ಮಾರ್ಕ್ಸ್. ಮ್ಯಾಮ್ ಇಲ್ಲ ಮ್ಯಾಮ್ ನಾನು ಜಸ್ಟ್ ಪಾಸಿಂಗ್ ಮಾರ್ಕ್ಸ್ ತಗೊಳ್ತೀನಿ ಅಂದ್ರೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು ತಗೊಳ್ಬೇಕು ಅಷ್ಟಕ್ಕೂ ಕೂಡ ನಾನು ಟ್ರೈನ್ ಮಾಡ್ತೀನಿ. ಬಟ್ ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್ ಟು ಗೆಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇನ್ ಸೈನ್ಸ್, ಡೆಫಿನೆಟ್ಲಿ ನಾನು ಹೇಳುವಂತ ಎಲ್ಲವನ್ನು ಕೂಡ ಫಾಲೋ ಮಾಡ್ತಾ ಬನ್ನಿ. ಸೊ ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್, ಸೊ ಈಗಿಂದ ಅಟ್ಲೀಸ್ಟ್ ನೀವು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಅಂದ್ರೆ ಫಾಲೋ ಮಾಡ್ತಾ ಬನ್ನಿ. ಓಕೆ, ಫಾಲೋ ಮಾಡ್ತಾ ಬಂದ್ರೆ ನಾನು ಅಪ್ಲೋಡ್ ಮಾಡುವಂತ ಪ್ರತಿ ವಿಡಿಯೋದಲ್ಲೂ ಕೂಡ ನಿಮ್ಗೆ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ. ಡೆಫಿನೆಟ್ಲಿ ಫೈನಲ್ ಎಕ್ಸಾಮ್ ಅಲ್ಲಿ ಐ ಗ್ಯಾರಂಟಿ ಯು ದಟ್ ಯು ಆಲ್ ವಿಲ್ ಗೆಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್. ಸೊ ಹಿಂದಿನ ವರ್ಷದ ಸ್ಟೂಡೆಂಟ್ಸ್ ಕಾಮೆಂಟ್ ನ ಓದ್ತಾ ಬನ್ನಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ರಿವ್ಯೂ ಓದಿದ್ರೆ ಮ್ಯಾಥ್ಸ್ ಅಂಡ್ ಸೈನ್ಸ್ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಯಾವ ರೀತಿ ನಾನು ಹಾಗೂ ದೀಪಾ ಮೇಡಮ್ ಟ್ರೈನ್ ಮಾಡ್ತೀವಿ ಅಂತ. ಸೊ ಸೇಯಿಂಗ್ ಸೋ ಮಚ್, ಇವತ್ತಿನ ಕ್ಲಾಸ್ ಅನ್ನ ಕಂಟಿನ್ಯೂ ಮಾಡ್ತಾ ಇದೀನಿ. ಸೊ ಬಯಾಲಜಿ ನೋಡ್ತಾ ಬರೋಣ. ಈ ಬಯಾಲಜಿನಲ್ಲಿ ಫಸ್ಟ್ ಈಗ ನಾನು ನಾಳೆ ಪ್ರಿಪರೇಟರಿ ಪೇಪರ್ ಇದ್ರಿಂದ ಸೊ ಅದಕ್ಕೆ ಹೆಲ್ಪ್ ಆಗ್ಲಿ ಅಂತ ಒಂದು ಕ್ವೆಶನ್ ಪೇಪರ್ನ ನಾನು ಅನಲೈಸ್ ಮಾಡ್ತಾ ನಿಮ್ಗೆ ಆನ್ಸರ್ಸ್ ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಕ್ವೆಶನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಜ್ಯೂಸಸ್ ಸೆಕ್ರೀಟೆಡ್ ಇನ್ ದ ಹ್ಯೂಮನ್ ಬಾಡಿ ಡಸ್ ನಾಟ್ ಕಂಟೈನ್ ಎನಿ ಎನ್ಸೈಮ್ ಅಂತ ಕೇಳ್ತಾ ಇದ್ದಾರೆ. ಯಾವುದ್ರಲ್ಲಿ ಯಾವುದೇ ರೀತಿಯ ಎನ್ಸೈಮ್ ಇಲ್ಲ. ಸೊ ಆಪ್ಷನ್ಸ್ ನಿಮ್ಗೆ ಇಲ್ಲಿ ಕೊಟ್ಟಿರುವಂತದ್ದು 4 ಆಪ್ಷನ್ ಸ್ಟೂಡೆಂಟ್ಸ್. ಒಂದು ನಿಮ್ಗೆ ಕೊಟ್ಟಿದ್ದಾರೆ ಸಲೈವರಿ ಜ್ಯೂಸ್ ಅಂತ ಕೊಟ್ಟಿದ್ದಾರೆ, ಇನ್ನೊಂದು ಗ್ಯಾಸ್ಟ್ರಿಕ್ ಜ್ಯೂಸ್ ಅಂತ ಕೊಟ್ಟಿದ್ದಾರೆ, ಫಾಲೋಡ್ ಬೈ ಬೈಲ್ ಜ್ಯೂಸ್ ಅಂಡ್ ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್. ಸೊ ನಾನೇನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ
even if you know the answer, ನಿಮಗೆ ಆನ್ಸರ್ ಗೊತ್ತಿರುತ್ತೆ, ಮೋಸ್ಟ್ ಆಫ್ ಯುವರ್ಸ್ ಯು ಹ್ಯಾವ್ ಸ್ಟಾರ್ಟೆಡ್ ಸೇಯಿಂಗ್ ದ ಆನ್ಸರ್, ಬಟ್ ನಾನು ನಿಮ್ಗೆ ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ಬಿಫೋರ್ ಯು ಆನ್ಸರ್ ಎನಿ ಕ್ವಶನ್ ಯು ಶುಡ್ ನೋ ದ ರೀಸನ್ ದಟ್ ವೈ ಆರ್ ಯು ಚೂಸಿಂಗ್ ದಟ್ ಆಪ್ಷನ್. ನಿಮ್ಗೆ ರೀಸನ್ ಗೊತ್ತಿರಬೇಕು. ಈ ಕೇಸ್ ಅಲ್ಲಿ ಸಲೈವರಿ ಜ್ಯೂಸ್, ಇಲ್ಲಿ ಏನಿದೆ, ಸಲೈವರಿ ಅಮೈಲೇಸ್ ಎನ್ಸೈಮ್ ಇದೆ. ಏನಿದೆ? ಸಲೈವರಿ ಅಮೈಲೇಸ್ ಅನ್ನೋ ಒಂದು ಎನ್ಸೈಮ್ ಇದೆ. ನೆಕ್ಸ್ಟ್ ಬೈಲ್ ಜ್ಯೂಸ್ ಅಂತ ಬಂದ್ರೆ, ಇಟ್ ಈಸ್ ಪ್ರೊಡ್ಯೂಸ್ಡ್ ಬೈ ಬೇಸಿಕಲಿ ಲಿವರ್. ಇಟ್ ಡಸ್ ನಾಟ್ ಕಂಟೈನ್ ಎನಿ ಕೈಂಡ್ ಆಫ್ ಎನ್ಸೈಮ್. ವೆರಾಸ್ ಗ್ಯಾಸ್ಟ್ರಿಕ್ ಜ್ಯೂಸ್ ಅಂತ ಬಂದ್ರೆ, ಹಿಯರ್ ವಿ ಹ್ಯಾವ್ ಎನ್ ಎನ್ಸೈಮ್ ಕಾಲ್ಡ್ ಪೆಪ್ಸಿನೋಜನ್. ಪೆಪ್ಸಿನ್ ಅಂತ ಒಂದು ಎನ್ಸೈಮ್ ಇದೆ. when it comes to pancreas ಅಲ್ಲಿ ನಮಗೆ ಲಿಪೇಸ್ ಅನ್ನೋ ಎನ್ಸೈಮ್ ಇದೆ, ಅಮೈಲೇಸ್ ಅನ್ನೋ ಒಂದು ಎನ್ಸೈಮ್ ಇದೆ, ಓಕೆ, ಟ್ರಿಪ್ಸಿನ್ ಅನ್ನೋ ಒಂದು ಎನ್ಸೈಮ್ ಕೂಡ ಇದೆ. ಸೊ ಇಷ್ಟು ರೀತಿಯ ಎನ್ಸೈಮ್ ನಮ್ಗೆ ಇಲ್ಲಿ ಇದೆ. ಅರ್ಥ ಆಯ್ತಾ? ಸೊ ಅಮಾಂಗ್ ದ 4 ಆಪ್ಷನ್ ಯಾವುದ್ರಲ್ಲಿ ಎನ್ಸೈಮ್ ಇಲ್ಲ? ಐ ಥಿಂಕ್ ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ, ಎಲ್ರಿಗೂ ಕ್ಲಾರಿಟಿ ಸಿಕ್ಕಿದೆ ಅಲ್ವಾ? ಸೊ ಮೋಸ್ಟ್ ಆಫ್ ಯುವರ್ ಆನ್ಸರಿಂಗ್ ವೆರಿ ಗುಡ್. ಸೊ ನಾನ್ ಮಾಡ್ತಿರುವಂತ ಈ ಸೆಷನ್ ಡೆಫಿನೆಟ್ಲಿ ನಿಮ್ ಎಕ್ಸಾಮ್ಗೆ ನಾಳೆ 100% ಹೆಲ್ಪ್ ಆಗುತ್ತೆ. ಸೊ ನಾನು ನಿಮ್ಗೆ ಇದನ್ನ ಪ್ರಾಮಿಸ್ ಮಾಡ್ತೀನಿ. ಓಕೆ, ಸೊ ಅರ್ಥ ಮಾಡ್ಕೊಳ್ಳಿ ಪ್ರಶ್ನೆಯನ್ನ, ರೈಟ್? ಸೊ ದ ರೈಟ್ ಆನ್ಸರ್ ಹಿಯರ್ ಇಸ್, ಮೋಸ್ಟ್ ಆಫ್ ಯುವರ್ ಆನ್ಸರಿಂಗ್ ವೆರಿ ಗುಡ್ ಚಿಲ್ಡ್ರನ್. ದ ಕರೆಕ್ಟ್ ಆನ್ಸರ್ ಹಿಯರ್ ಇಸ್ ದ ಬೈಲ್ ಜ್ಯೂಸ್. ಸೊ ದ ಬೈಲ್ ಜ್ಯೂಸ್ ಡಸ್ ನಾಟ್ ಕಂಟೈನ್ ಎನಿ ಕೈಂಡ್ ಆಫ್ ಎನ್ಸೈಮ್ಸ್ ಅಂತ ಹೇಳ್ಬಹುದು. ಕ್ಲಿಯರ್ ಆಯ್ತು ಅಲ್ವಾ? ರೈಟ್, ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ನೋಡಿ, ನೆಕ್ಸ್ಟ್ ಕ್ವಶನ್ ಅವ್ರು ಕೇಳ್ತಾ ಇರೋಂಥದ್ದು, ಐಡೆಂಟಿಫೈ ದ ಡಿಸೀಸ್ ವಿಚ್ ಇಸ್ ಕಾಸ್ಡ್ ಬೈ ವೈರಸ್ ಅಂತ ಹೇಳ್ತಾ ಇದ್ದಾರೆ. ಯಾವುದು ವೈರಸ್ ಇಂದ ಕಾಸ್ ಆಗ್ತಾ ಇದೆ? ನಿಮ್ಗೆ ಈಗ ಏಡ್ಸ್ ಮತ್ತೆ ನಿಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತದ್ದು ಏಡ್ಸ್ ಮತ್ತೆ ವಾರ್ಡ್ಸ್ ಇದೆ. ಅದಾದ ನಂತರ ಗೊನೇರಿಯಾ, GONORRHEA, ಗೊನೇರಿಯಾ ಮತ್ತೆ ಸಿಫಿಲಿಸ್ ಅನ್ನೋ ಈ 4 ಡಿಸೀಸಸ್ ಟೋಟಲಿ ಇದೆ. ಇದರಲ್ಲಿ ಏಡ್ಸ್ ಮತ್ತೆ ವಾರ್ಡ್ಸ್ ಇದು ಬಂದು ನಿಮ್ಗೆ ವೈರಸ್ ಇಂದ ಸ್ಪ್ರೆಡ್ ಆಗುವಂತ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್. ನೋಡಿ, ಎಕ್ಸಾಮ್ ಅಲ್ಲಿ ಇದೇ ಪ್ರಶ್ನೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಬರ್ದೇ ಇರ್ಬೋದು, ಬಟ್ ಎಕ್ಸಾಮ್ ಅಲ್ಲಿ ನಾಳೆ ನಿಮಗೆ ಕೇಳ್ಬಹುದು, ನೇಮ್ 2 ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ದಟ್ ಸ್ಪ್ರೆಡ್ ಥ್ರೂ ವೈರಸ್ ಅಂತ ಕೇಳ್ಬೋದು. ಸೊ ಅಲ್ಲಿ ನಿಮ್ಗೆ ಇದು ಹೆಲ್ಪ್ ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಇಲ್ಲಿ ಏಡ್ಸ್ ಮತ್ತೆ ವಾರ್ಡ್ಸ್ ಬಂದು ವೈರಸ್ ಇಂದ ಸ್ಪ್ರೆಡ್ ಆಗುತ್ತೆ. ಗೊನೇರಿಯಾ ಅಂಡ್ ಸಿಫಿಲಿಸ್ ಈ 2 ಡಿಸೀಸಸ್ ಬಂದು ನಿಮ್ಗೆ ಸ್ಪ್ರೆಡ್ ಆಗುವಂತದ್ದು ಈ ಬ್ಯಾಕ್ಟೀರಿಯಾ ಇಂದ. ಯಾವುದರಿಂದ? ಬ್ಯಾಕ್ಟೀರಿಯಾ ಇಂದ. ಓಕೆ, ಸೊ ನಾನು ನಿಮ್ಗೆ ಮಲ್ಟಿ ಆಂಗಲ್ ಅಲ್ಲಿ ಒಂದು ಕಾನ್ಸೆಪ್ಟ್ ಅನ್ನ ಯಾವ ರೀತಿ ಎಕ್ಸಾಮ್ ಅಲ್ಲಿ ಕೇಳ್ಬೋದು ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ತಾ ಇದೀನಿ, ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಕೇಳ್ತಾ ಇರೋದು ಐಡೆಂಟಿಫೈ ದ ಡಿಸೀಸಸ್ ವಿಚ್ ಇಸ್ ಕಾಸ್ಡ್ ಬೈ ವೈರಸ್. ಸೊ ವೈರಸ್ ಇಂದ ಏನ್ ಕಾಸ್ ಆಗುತ್ತೆ ನೋಡಿ, ಸಿಫಿಲಿಸ್, ಗೊನೇರಿಯಾ, ಜೆನೈಟಲ್ ವಾರ್ಡ್ಸ್ ಅಂತ ಕೇಳಿದ್ದಾರೆ. ಸೊ ಯಾವುದು ನಿಮ್ಗೆ ಸ್ಪ್ರೆಡ್ ಆಗುತ್ತೆ? ವೈರಸ್ ಇಂದ ವಾರ್ಡ್ಸ್ ಸ್ಪ್ರೆಡ್ ಆಗುತ್ತೆ. ವಾರ್ಡ್ಸ್ ಅಂದ್ರೂ ಒಂದೇ, ಜೆನೈಟಲ್ ವಾರ್ಡ್ಸ್ ಅಂದ್ರೂ ಒಂದೇ. ನಿಮ್ಗೆ ಇದು ಒಂದೇ ಸ್ಪ್ರೆಡ್ ಆಗೋದು ವೈರಸ್ ಇಂದ. ಸಿಫಿಲಿಸ್ ಮತ್ತೆ ಗೊನೇರಿಯಾ 2 ಕೂಡ ಬ್ಯಾಕ್ಟೀರಿಯಾ ಇಂದ ಸ್ಪ್ರೆಡ್ ಆಗುತ್ತೆ. ಕ್ಲಾರಿಟಿ ಇದೆ ಅಲ್ವಾ? ಐ ಥಿಂಕ್ ನಿಮಗೆ ನಾನು ಏನ್ ಹೇಳ್ತಾ ಇದ್ದೀನಿ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ ಅನ್ಕೋತೀನಿ. ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ನೀವು ಎಷ್ಟು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ತೀರಾ ಅಷ್ಟು ನಿಮ್ಗೆ ಏನಾಗುತ್ತೆ, ಕಾನ್ಸೆಪ್ಟ್ ಕ್ಲಾರಿಟಿ ಸಿಗುತ್ತೆ. ಅಂಡ್ ಫೈನಲ್ ಎಕ್ಸಾಮ್ ಅಲ್ಲಿ ನೋಡಿ, ಇದು ಮಲ್ಟಿಪಲ್ ಚಾಯ್ಸ್ ಅಲ್ಲೇ ಅಂತಲ್ಲ, ಬೇರೆ ಯಾವುದೇ ವೇನಲ್ಲಿ ಬರ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಒನ್ ಆಫ್ ದ ಸ್ಟೂಡೆಂಟ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಅ ಚಾಟ್ ರೆವಿನ್ಯೂ. Thank you so much for your kind hearted. Okay, right. Let's go for the next question, children. See, if pea plants having the round green and wrinkled yellow seeds, they have crossed, what phenotypic ratio will be obtained in F2 progeny plants anta kelta idare. See, phenotypic having yen kelta idare illi round green. So round green kelta idare. See, capital R ಏನಾಗಿದೆ, ರೌಂಡ್ ಆಗಿದೆ. ಸೊ ಗ್ರೀನ್, ರೌಂಡ್ ಗ್ರೀನ್ ವಿತ್ ರಿಂಕಲ್ಡ್ ಯೆಲ್ಲೋ ಅಂತ ಕೇಳ್ತಾ ಇದಾರೆ. ಗ್ರೀನ್ ಅಂತ ಹೇಳಿದಾಗ ನಾವೇನ್ ಮಾಡೋಣ, ಇಲ್ಲಿ ರೌಂಡ್ ಗ್ರೀನ್ ಕ್ಯಾಪಿಟಲ್ ವೈ ಎ ಕೊಡೋಣ, ನೋ ಡಿಫರೆನ್ಸ್. ರಿಂಕಲ್ಡ್ ಯೆಲ್ಲೋ ಸ್ಮಾಲ್ ಆರ್ ಕೊಡೋಣ. ಈಗ ಯೆಲ್ಲೋ ಅಂತ ಕೊಟ್ರೆ ನಾವೀಗ ಸ್ಮಾಲ್ ವೈ. ಕನ್ಫ್ಯೂಸ್ ಆಗ್ಬೇಡಿ, ಟೆಕ್ಸ್ಟ್ ಬುಕ್ ನಲ್ಲಿ ನಿಮ್ಗೆ ಕ್ಯಾಪಿಟಲ್ ಆರ್ ಗೆ ರೌಂಡ್, ಕ್ಯಾಪಿಟಲ್ ವೈ ಗೆ ಯೆಲ್ಲೋ ಕೊಟ್ಟಿದ್ದಾರೆ. ಬಟ್ ಈ ಕ್ವಶನ್ ಅಲ್ಲಿ ರೌಂಡ್ ಗ್ರೀನ್ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ನೌ ರೌಂಡ್ ಗ್ರೀನ್. ಓಕೆನಾ, ರೌಂಡ್ ಗ್ರೀನ್ ಇದಾಗಿದೆ. ಸೊ ಇಲ್ಲಿ ನಿಮಗೆ ಆರ್ ಸ್ಮಾಲ್ ವೈ ಏನಾಗಿದೆ, ರಿಂಕಲ್ಡ್ ಯೆಲ್ಲೋ ಆಗಿದೆ. ಯಾವುದೇ ರೀತಿ ಚೇಂಜಸ್ ಇರಲ್ಲ ಚಿಲ್ಡ್ರನ್, ಯಾವುದೇ ರೀತಿ ಚೇಂಜಸ್ ಇರಲ್ಲ. ವಾಟ್ ಇಸ್ ದ ಫಿನೋಟೈಪಿಕ್ ರೇಷಿಯೋ obtained in F2 ಜನರೇಷನ್? F1 ಅಲ್ಲಿ ಏನ್ ಬರುತ್ತೆ, ಸೇಮ್ ಥಿಂಗ್. ನೀವು ರೌಂಡ್ ಯೆಲ್ಲೋ ಕ್ರಾಸ್ ಮಾಡಿದಾಗ ರಿಂಕಲ್ಡ್ ಗ್ರೀನ್ ಜೊತೆ ಏನ್ ಬರುತ್ತೆ,
ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಕ್ಯಾಪಿಟಲ್ ವೈ ಸ್ಮಾಲ್ ವೈ. ನೋಡಿ ಇಲ್ಲಿಂದ ಒಂದು ಕ್ಯಾಪಿಟಲ್ ಆರ್ ಅಂಡ್ ಇಲ್ಲಿಂದ ಸ್ಮಾಲ್ ಆರ್, ಇಲ್ಲಿಂದ ಕ್ಯಾಪಿಟಲ್ ವೈ ಸ್ಮಾಲ್ ವೈ ತಗೊಂಡಿದ್ವಿ. F1 ಜನರೇಷನ್ ಅಲ್ಲಿ ನಿಮ್ಗೆ ಬರುವಂತದ್ದು ಆಲ್ ರೌಂಡ್ ಯೆಲ್ಲೋ ಬರುತ್ತೆ. ಸೇಮ್ ಟೈಪ್ ನೋಡಿ. ಯಾರಿಗೆ ಚಕ್ಕರ್ ಬೋರ್ಡ್ ಗೊತ್ತಿಲ್ಲ ದಯವಿಟ್ಟು ನಾನು ಒಂದು ವಿಡಿಯೋನ ಪೋಸ್ಟ್ ಮಾಡ್ತೀನಿ, ಅದನ್ನ ನೋಡಿ, ಓಕೆನಾ. ಸೊ ಯಾವುದೇ ಡೈಹೈಬ್ರಿಡ್ ಕ್ರಾಸ್ ಅಲ್ಲಿ ಫಿನೋಟೈಪಿಕ್ ರೇಷಿಯೋ ಏನು ಅಂತಂದ್ರೆ ಕಣ್ ಮುಚ್ಕೊಂಡು ಬರೀರಿ ಸ್ಟೂಡೆಂಟ್ಸ್. ಇಟ್ ಇಸ್ 9:3:3:1. ಯಾವುದೇ ರೀತಿ ಡೌಟ್ ಬೇಡ ನಿಮ್ಗೆ, ಯಾವುದೇ ರೀತಿ ಡೌಟ್ ಬೇಡ. ಫಿನೋಟೈಪಿಕ್ ರೇಷಿಯೋ ಆಫ್ ದ ಡೈಹೈಬ್ರಿಡ್ ಕ್ರಾಸ್ ಇಸ್ ಆಲ್ವೇಸ್ 9:3:3:1. ಯಾವುದೇ ರೀತಿ ಡೌಟ್ ಬೇಡ. ಕ್ಲಿಯರ್ ಆಯ್ತು ಅಲ್ವಾ? ರೈಟ್. ನೆಕ್ಸ್ಟ್ ನೋಡಿ ಏನ್ ಪ್ರಶ್ನೆ ಇದೆ. ಗಿವ್ ಅನ್ ಎಕ್ಸಾಂಪಲ್ ಆಫ್ ಅ ಪ್ಲಾಂಟ್ ಹಾರ್ಮೋನ್ ದಟ್ ಪ್ರಮೋಟ್ಸ್ ಗ್ರೋತ್. ತುಂಬಾ ಜನ ಆನ್ಸರ್ ಮಾಡ್ತಾ ಇದ್ದೀರಾ. ಐ ರಿಯಲಿ ಅಪ್ರಿಶಿಯೇಟ್ ಆಲ್ ದ ಸ್ಟೂಡೆಂಟ್ಸ್ ಹೂ ಆರ್ ಟ್ರೈಂಗ್ ಟು ಆನ್ಸರ್. ಓಕೆ ರೈಟ್, ಎಲ್ರು ಕೂಡ ಆನ್ಸರ್ ಮಾಡ್ತಾ ಇದ್ದೀರಾ ನೋಡಿ. ರೈಟ್, ಪ್ಲಾಂಟ್ ಹಾರ್ಮೋನ್ ವಿಚ್ ಪ್ರಮೋಟ್ಸ್ ದ ಗ್ರೋತ್ ಅಂತ ಹೇಳಿದ್ರೆ ವಾಟ್ ಡು ಯು ರೈಟ್? ಆಕ್ಸಿನ್ ನ ಬರೀತೀರಾ, ಬಿಕಾಸ್ ಆಕ್ಸಿನ್ ಹೆಲ್ಪ್ ಇನ್ ಸೆಲ್ ಇಲಾಂಗೇಶನ್ and auxin, it is basically released at the which part of the plant? It is basically released at the shoot tips. Shoot tips ಅಲ್ಲಿ ರಿಲೀಸ್ ಆಗುತ್ತೆ. ಸೊ ಆಕ್ಸಿನ್ ಶೂಟ್ ಟಿಪ್ಸ್ ಅಲ್ಲಿ ರಿಲೀಸ್ ಆಗೋದ್ರಿಂದ ಏನಾಗುತ್ತೆ? ಇಟ್ ಈಸ್ ಹೆಲ್ಪಿಂಗ್ ಟು ಇನ್ಕ್ರೀಸ್ ದ ಹೈಟ್ ಆಫ್ ದ ಪ್ಲಾಂಟ್. ಕ್ಲಿಯರ್ ಆಯ್ತು ಅನ್ಕೋತೀನಿ. ರೈಟ್. ಸೊ ತುಂಬಾ ಜನ ಏನಂದ್ರೆ ಝೆನ್ ಪೇಪರ್ ಬಗ್ಗೆ ಕೇಳ್ತಾ ಇದ್ದೀರಾ. ಸೊ ಝೆನ್ ಪೇಪರ್ ನ ಯಾಕೆ ನಾವು ನೋಡ್ತೀವಿ? ಏನ್ ಸ್ಪೆಷಾಲಿಟಿ ಝೆನ್ ಪೇಪರ್ ಅಲ್ಲಿ ಇದೆ ಅಂದ್ರೆ, ಝೆನ್ ಪೇಪರ್ ಅಲ್ಲಿ ಅಪ್ಲಿಕೇಶನ್ ಟೈಪ್ ಕ್ವಶನ್ಸ್ ಇರುತ್ತೆ. ಈ ವರ್ಷದ ಝೆನ್ ಪೇಪರ್ ನಾನು ಆಲ್ರೆಡಿ ತರಿಸಿ ನೋಡಿದ್ದೀನಿ. ಓಕೆ, ಐ ಜಸ್ಟ್ ಬ್ರಾಟ್ ಇಟ್ ಅಂಡ್ ಐ ಆಲ್ಸೋ ಆಸ್ ದ ಒಪಿನಿಯನ್ ವಿತ್ ಸಮ್ ಆಫ್ ಮೈ ಅದರ್ ಫ್ರೆಂಡ್ಸ್ ಹೂ ಇಸ್ ಆಲ್ಸೋ ಎ ಸೈನ್ಸ್ ಟೀಚರ್. ಲಾಸ್ಟ್ ವರ್ಷದ ಝೆನ್ ಪೇಪರ್ಗೂ ಈ ವರ್ಷದ ಝೆನ್ ಪೇಪರ್ಗೂ ಯಾವುದೇ ರೀತಿ ಚೇಂಜಸ್ ಇಲ್ಲ. ಬಟ್ ಒಂದು ಪೇಪರ್ ನ ಆಡ್ ಮಾಡಿದ್ದೇನೆ. ಏನಂದ್ರೆ ಲಾಸ್ಟ್ ವರ್ಷದ ಪಬ್ಲಿಕ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಏನ್ ಸಾಲ್ವ್ ಮಾಡಿದರೆ ಆ ಕೀ ಆನ್ಸರ್ಸ್ ಅನ್ನ ಆಡ್ ಮಾಡಿದ್ದೇನೆ. ಬಟ್ ಅಪಾರ್ಟ್ ಫ್ರಮ್ ದಟ್ ಇನ್ನೇನ್ ನಮ್ಗೆ 10 ಕ್ವಶನ್ ಪೇಪರ್ಸ್ ಇರುತ್ತೆ ಝೆನ್. ಸೊ ಅದ್ರಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ. ಲಾಸ್ಟ್ ಇಯರ್ ಪೇಪರ್ ಈ ವರ್ಷನೂ ಇದೆ. ಸೊ ನನ್ನ ಸಜೆಷನ್ ಏನಂದ್ರೆ, ಡು ನಾಟ್ ಬೈ ಝೆನ್ ಪೇಪರ್ಸ್ ಫಾರ್ ದಿಸ್ ಇಯರ್. ಇಫ್ ಯು ವಾಂಟ್ ಝೆನ್ ಪೇಪರ್ಸ್, ಲಾಸ್ಟ್ ಇಯರ್ ಝೆನ್ ಪೇಪರ್ ನನ್ನ ಹತ್ರ ಇದೆ, ನಿಮ್ಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಾನು ಶೇರ್ ಮಾಡ್ತೀನಿ, ಸಾಲ್ವ್ ಮಾಡಿ. ಅಂಡ್ ವಿ ವಿಲ್ ಆಲ್ಸೋ ಸಾಲ್ವ್ ಸಮ್ ಆಫ್ ದ ಝೆನ್ ಪೇಪರ್ಸ್, ಬಿಕಾಸ್ ನಿಮ್ಗೆ ಅಪ್ಲಿಕೇಶನ್ ಟೈಪ್ ತುಂಬಾನೇ ಕ್ವಶನ್ಸ್ ಇದೆ ಸ್ಟೂಡೆಂಟ್ಸ್. ಪ್ರಿಪರೇಟರಿಗೆ ಮಾತ್ರ ನಾನು ಟ್ರೈನ್ ಮಾಡ್ತಾ ಇಲ್ಲ. ಮೈ ಪಾಯಿಂಟ್ ಆಫ್ view is I want to train you to get good marks in the final exam. Nam target to final exam. ಒಂದ್ ವೇಳೆ ಪ್ರಿಪರೇಟರಿ ನಲ್ಲಿ ಕಮ್ಮಿ ಬರ್ತಾ ಇದೆ ಈಗ ಅಂತಂದ್ರೆ ಡು ನಾಟ್ ವರಿ ಅಟ್ ಆಲ್. ಯಾರು ಕೂಡ ಅಪ್ಸೆಟ್ ಆಗುವಂತದಿಲ್ಲ. ವಿ ಹ್ಯಾವ್ ಟೈಮ್. ಎವ್ರಿ ಡೇ ಈಸ್ ಅ ಗೋಲ್ಡನ್ ಡೇ ಫಾರ್ ಅಸ್. ಎವ್ರಿ ಡೇ ವಿ ಕ್ಯಾನ್ ಲರ್ನ್ ಮಚ್. ಓಕೆ, ಸೊ ಕೀಪ್ ದಟ್ ಇನ್ ಮೈಂಡ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ಚಿಲ್ಡ್ರನ್. ಸೊ ನೆಕ್ಸ್ಟ್ ಈಗ ವಾಟ್ ಈಸ್ ಮೀನ್ ಬೈ ವೇರಿಯೇಷನ್ ಅಂತ ಕೇಳಿದ್ದಾರೆ. ವಾಟ್ ಈಸ್ ವೇರಿಯೇಷನ್? ಹೌ ಡು ಯು ಸೇ ವಾಟ್ ಈಸ್ ವೇರಿಯೇಷನ್? Variation is nothing but we say a new kind of change ಅಂತ ಹೇಳ್ತೀವಿ. See, what is variation ಅಂದ್ರೆ, variation is something that we see over a evolution. How can I define variation? Variation is a change in the organism over a due course of time ಅಂತ ಹೇಳ್ಬೋದು. Change in an organism over a due course of time ಅಂದ್ರೆ, see, say for example, chimpanzees have got evolved to become human beings ಅಂತ ಹೇಳ್ತೀವಿ. Whether this change has happened within 2 or 3 days or 2 or 3 months or 2 or 3 years, no, it took more than hundreds of years. So chimpanzees have evolved to become human beings ಅಂತಂದ್ರೆ they got we are getting some kind of new changes in our body. So the new changes is what we call it as variation. Variation is a process in which changes are seen in the organism in the due course of time ಅಂತ ಹೇಳ್ಬೋದು. New characteristics are seen ಅಂತ ಹೇಳ್ಬೋದು. Okay, that is one thing you all have to understand. Here ಆಯ್ತು ಅನ್ಕೋತೀನಿ. Right. Okay, let's go for next question. So this kind of question actually had given in 2019 preparatory paper. State preparatory ನಲ್ಲಿ ಕೇಳಿದ್ರು ಈ ರೀತಿಯ ಪ್ರಶ್ನೆ. See, label 1 and 2 in the given diagram showing the sex determination in human beings. Previous papers ಅಲ್ಲೆಲ್ಲ ಸೆಕ್ಸ್ ಡಿಟರ್ಮಿನೇಷನ್ ಕಾಮನ್ ಕ್ವೆಶ್ಚನ್ ಆಗಿತ್ತು. ಬಟ್ ಈಗ ಸೆಕ್ಸ್ ಡಿಟರ್ಮಿನೇಷನ್ ಸ್ವಲ್ಪ ಕೇಳೋದು ಕಡಿಮೆ ಮಾಡಿದ್ದಾರೆ. ವಾಟ್ ಇಸ್ ದ ಕ್ವೆಶ್ಚನ್ ಆಸ್ಕ್ಡ್? ಲೇಬಲ್ 1 and 2 ಇನ್ ದ ಗಿವನ್ ಡಯಾಗ್ರಾಮ್ ಶೋಯಿಂಗ್ ದ ಸೆಕ್ಸ್ ಡಿಟರ್ಮಿನೇಷನ್ ಇನ್ ದ ಹ್ಯೂಮನ್ ಬೀಯಿಂಗ್ ಅಂತ ಕೇಳಿದ್ದಾರೆ. ಇಲ್ಲಿ 1 ಅನ್ನೋದು ಏನು ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ದಿಸ್ ಇಸ್ ಕಾಲ್ಡ್ 1. ಶಾರ್ಟ್ ಆಗಿ ಕೊಟ್ಟಿದ್ದಾರೆ, ನಿಮ್ಗೆ ಯಾರಿಗೂ ಕಾಣ್ತಿಲ್ಲ.
ಈ ಪೇಪರ್ ಎನ್ಲಾರ್ಜ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಈ ಪಾಯಿಂಟ್ ಅಲ್ಲಿ 1 ಅಂತ ಕೊಟ್ಟಿದ್ದಾರೆ. ದಿಸ್ ಇಸ್ 1 ಅಂಡ್ ಇಲ್ಲಿ ಅವ್ರು ಕೇಳ್ತಾರೆ ಅಂತದ್ದು ದಿಸ್ ಇಸ್ 2. ಇದು 1 and 2. ಓಕೆನಾ? ಇಫ್ ಅ ಚೈಲ್ಡ್ ಇನ್ಹೆರಿಟ್ಸ್ ಎಕ್ಸ್ ಕ್ರೋಮೋಸೋಮ್ ಫ್ರಮ್ ದ ಫಾದರ್, ವಾಟ್ ವಿಲ್ ಬಿ ಹಿಸ್ ಆರ್ ಹರ್ ಜೆಂಡರ್ ಅಂತ ಕೂಡ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ಲೆಟ್ ಅಸ್ ಲೇಬಲ್ 1 and 2 ಅಂತ ಕೇಳ್ತಾ ಇದ್ದಾರೆ. ವಾಟ್ ಇಸ್ ದಿಸ್? ಸಿ, ದಿಸ್ ಇಸ್ ಎಕ್ಸ್ ಅಂಡ್ ವೈ. ಎಕ್ಸ್ ಅಂಡ್ ವೈ. ಸಿ, ಇಲ್ಲಿ 1 ಅನ್ನೋದು ಏನಾಗಿದೆ? These are the chromosomes belongs to father. These are the chromosomes which are belonging to father. Father has a mismatched pair of chromosomes, my dear students. Father has a mismatched pair of chromosomes. So mismatched pair of chromosome which is present in the father are, one is X and one is Y. Okay na? So you can see there is X chromosome and there is Y chromosome. X chromosome is the chromosome which will determine the sex of the child, and Y chromosome is also a chromosome which will determine the sex of the child. And these chromosomes are present in the father. They are mismatched pair of chromosomes. What is this 2 anta kelidare? See, if you observe here, father has contributed X chromosome, and this X chromosome which has been contributed by father has joined with the X chromosome of mother. Nenpitkoli, father has mismatched pair of chromosome, but mother has the identical chromosome. Mother has same type of chromosome. Mother do not have any choice to send different type of chromosome. The father chromosome X combined with mother chromosome X, it results in the formation of what kind of child? Girl child. Clear ಆಯ್ತು ಅನ್ಕೋತೀನಿ. So they have asked this. ಅರ್ಥ ಆಗ್ತಿದೆ ಅಲ್ವಾ? ರೈಟ್. ನೆಕ್ಸ್ಟ್ ಏನ್ ಕೇಳ್ತಾ ಇದ್ದಾರೆ ಇಲ್ಲಿ ಅಂತಂದ್ರೆ, they are asking, if a child inherits X chromosome from the father, what will be his or her gender ಅಂತ ಕೇಳ್ತಾ ಇದ್ದಾರೆ. If father is contributing X chromosome, the resultant child will be always girl, because mother's is always X. Suppose if father is contributing Y, then this combines with the chromosome of X, and then it results in the formation of boy child. So if father is contributing X ಅನ್ನೋ ಕ್ವಶನ್ ಅಲ್ಲಿ ಇದಾಗಿದ್ರೆ, so the resultant gender will be what? The resultant gender will be the girl child. No doubt at all. The resultant gender will be the girl child. Clear ಆಯ್ತು ಅನ್ಕೋತೀನಿ. Right. So some of you are asking, ma'am, will this year paper will be difficult ಅಂತ ಕೇಳ್ತಾ ಇದ್ದೀರಾ. ಮ್ಯಾಮ್, ಪ್ಲೀಸ್ ಮೇಕ್ ಆನ್ ಧಾರವಾಡ ಡಿಸ್ಟ್ರಿಕ್ಟ್ ಪ್ರಿಪರೇಟರಿ ಅಂತ ಕೇಳ್ತಾ ಇದ್ದೀರಾ. ಚಿಲ್ಡ್ರನ್, ಐ ಟೆಲ್ ಯು ಒನ್ ಥಿಂಗ್. ಸಿ, ಇಫ್ ಯು ಗೆಟ್ ಎನಿ ಕೈಂಡ್ ಆಫ್ ಪೇಪರ್ಸ್, ಯು ಕ್ಯಾನ್ ಶೇರ್ ಟು ಮೈ ಇಮೇಲ್ ಐ ಡಿ. My email ID is sosramya@gmail.com. So sosramya@gmail.com ಇದಕ್ಕೆ ಶೇರ್ ಮಾಡಿ. If you have any doubts, or if students get new kind of question paper, you can mail to this number, that is this email ID. So I can discuss this paper with you. And when it come to preparatory exam, so districts ಬೇರೆ ಆಗಿರುತ್ತೆ, but content ಒಂದೇ ಅಲ್ವಾ? So content ಒಂದೇ ಆಗಿರೋದ್ರಿಂದ you can expect same type of questions or the same type of concept which will be asked in your examination. So ಅದು ನಿಮಗೆ ಕ್ಲಾರಿಟಿ ಇರಲಿ. ಅರ್ಥ ಆಗ್ತಿದ್ಯಾ? ಸೊ ಬ್ಯಾಂಗ್ಳೂರ್ ಬೇರೆ, ಧಾರವಾಡ ಬೇರೆ ಇದ್ರೆ ಕರ್ನಾಟಕ ಒಂದೇ. ಸೊ ಕಾನ್ಸೆಪ್ಟ್ ಒಂದೇ ನಿಮ್ಗೆ ಏನಿದೆ ಸ್ಟೇಟ್ ಬೋರ್ಡ್ ಅಲ್ಲಿ. ಸೊ ಯು ಡೋಂಟ್ ನೀಡ್ ಟು ಬಾದರ್ ಲೈಕ್ ಐ ಬಿಲಾಂಗ್ ಟು ಡಿಫ್ರೆಂಟ್ ಡಿಸ್ಟ್ರಿಕ್ಟ್ ದಟ್ ಐ ಮೇ ಗೆಟ್ ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್ ಪೇಪರ್. ಹಂಗಲ್ಲ. ಓಕೆನಾ? ರೈಟ್. ಸೊ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೋಡಿ, ನೆಕ್ಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ? ವಾಟ್ ಈಸ್ ಓಝೋನ್ ಲೇಯರ್ ಅಂತ ಕೇಳಿದ್ದಾರೆ. ಹೌ ಈಸ್ ಓಝೋನ್ ಲೇಯರ್ ಗೆಟಿಂಗ್ ಡಿಪ್ಲೀಟೆಡ್? ಅವರ್ ಎನ್ವಿರಾನ್ಮೆಂಟ್ ರಿಲೇಟೆಡ್ ಕ್ವಶನ್ ಇದು. ಸೊ ನಾನು ಇಲ್ಲೇ ಸಾಲ್ವ್ ಮಾಡ್ತೀನಿ ನಿಮಗೆ. ಕೆಳಗಡೆ ನೋಡಿ, ವಾಟ್ ಈಸ್ ಓಝೋನ್ ಲೇಯರ್? The ozone is a what? Ozone is a layer which is basically present in which region? It is basically present in the stratosphere. Stratosphere ಅಲ್ಲಿ ಇರುತ್ತೆ, ನಿಮ್ಮ atmosphere ನಲ್ಲಿ stratosphere ಅಲ್ಲಿ ಇರುತ್ತೆ ozone layer. This ozone layer helps, see, it helps in preventing the UV rays ಅಂದ್ರೆ ultraviolet rays ಅಂತ ಹೇಳ್ತೀವಿ. It helps in preventing the UV rays directly reaching the earth. So it helps in preventing the UV rays directly reaching the earth. Okay, this is what we will call it as ozone layer. Okay, reaching the earth directly ಅಂತ ಬರಿಬಹುದು. Okay ನಾ? Right. So how is ozone layer getting depleted ಅಂತ ಕೇಳ್ತದೆ. Depleted ಅಂದ್ರೆ ಏನು?
which is getting damaged ಅಂತ ಹೇಳಿ ಕರಿತೀವಿ. How is ozone layer getting damaged or depleted? ಎರಡಕ್ಕೂ ಕೂಡ ಒಂದೇ ಆನ್ಸರ್. How is it getting depleted ಅಂದ್ರೆ it is because of chlorofluorocarbons. Increased amount of chlorofluorocarbons. It is damaging the ozone layer ಅಂತ ಹೇಳಿ. ಅರ್ಥ ಆಗ್ತಿದ್ಯಾ? ವಾಟ್ ಈಸ್ CFC ಅಂತ ಹೇಳಿದ್ರೆ CFC is nothing but chlorofluorocarbon. These chlorofluorocarbons are increasing in the atmosphere. As a result of it ಏನಾಗುತ್ತೆ, the ozone layer is getting depleted. ಇದನ್ನ ನೀವು ಹೇಳ್ಬೋದು. So some of you are asking some different question, ಬೇರೆ ಕ್ವಶನ್ಸ್ ಅನ್ನ ಕೇಳ್ತಾ ಇದ್ದೀರಾ. ಎಸ್, ನಾನು ಅಬ್ಸರ್ವ್ ಮಾಡ್ತಾ ಬರ್ತಾ ಇದ್ದೀನಿ. ಸೊ ನಿಮ್ ಕ್ವಶನ್ಸ್ಗೂ ಕೂಡ ಆನ್ಸರ್ ಮಾಡ್ತೀನಿ ಸ್ಟೂಡೆಂಟ್ಸ್. ಓಕೆ ರೈಟ್. ಓಕೆ ಫೈನ್. ಸೊ ಎಸ್, ಐ ಥಿಂಕ್ ನಿಮ್ಗೆ ಈ ಪ್ರಶ್ನೆಗೆ ಆನ್ಸರ್ ಗೊತ್ತಾಗಿದೆ ಅಲ್ವಾ? ರೈಟ್, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. Identify A, B and C in the given diagram and write one function of each. ಈಗಂತೂ ಏನ್ ಮಾಡ್ತಾ ಇದಾರೆ ಅಂದ್ರೆ ಡಯಾಗ್ರಾಮ್ಸ್ ಗಿಂತ ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ಸ್ ಅನ್ನ ಜಾಸ್ತಿ ಕೇಳ್ತಾ ಇದಾರೆ. ಅಂದ್ರೆ ಡಯಾಗ್ರಾಮ್ಸ್ ಅಲ್ಲಿ ಒಂದು ಪಾರ್ಟ್ ನ ಮೆನ್ಷನ್ ಮಾಡಿ ಆ ಪಾರ್ಟ್ ಫಂಕ್ಷನ್ ಏನು ಅಂತ ಕೂಡ ಕೇಳ್ತಾ ಇದಾರೆ. ಸೊ ಲೆಟ್ us answer for this question. In this diagram they have labeled the parts, that is this is A and this part is B and this is C and this is D. So first let us label these parts. A ಅನ್ನೋದು ಏನು? A is pollen grain. ಏನು? A is pollen grain. Pollen grain ಅನ್ನ we will also call it as male gamete. Male gamete ಅಂತ ಕರಿತೀವಿ. ಅರ್ಥ ಆಯ್ತಾ? B ಅನ್ನೋದೇನು? B is a pollen tube. B ಅನ್ನೋದನ್ನ ಏನಂತ ಹೇಳಿ ಕರಿತೀವಿ? B is pollen tube. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ C ಅನ್ನೋದು ಏನಾಗಿದೆ? C is ovary. And D is nothing but they are the eggs which are present inside the ovary. So ಈಗ ಈ ಪ್ರಶ್ನೆಯನ್ನ ಎಷ್ಟು ಮಾರ್ಕ್ಸ್ ಗೆ ಕೇಳಿದ್ದಾರೆ? This question is been asked for 3 marks. 3 marks ಗೆ ಕೇಳಿದ್ದಾರೆ. So you need to write the function of each part ಅಂತ ಕೇಳಿದ್ದಾರೆ. What is pollen grain ಅಂತ ಕೇಳಿದ್ದಾರೆ. So pollen grain ಅನ್ನೋದು ಏನು? Pollen grain is a male gamete which help in the fertilization. Basically pollen grain ಅನ್ನೋದು ಏನು? Pollen grain is the male gamete. Pollen grain is the male gamete. Basically this helps in fertilization and also in the formation of zygote ಅಂತ ಬರಿಬಹುದು. ಅರ್ಥ ಆಗ್ತಿದ್ಯಾ? So somebody is asking, ma'am, can you please explain the 32nd question ಅಂತ ಕೇಳ್ತಾ ಇದ್ದೀರಾ. So I'll come back again. Kindly wait. Let me finish this question. Okay. ಇಲ್ಲಿ ಕೇಳ್ತಾ ಇರೋಂಥದ್ದು what is the function of pollen grain ಅಂತ ಕೇಳ್ತಾ ಇದ್ದಾರೆ. ಸೊ ನಾನು ನಿಮ್ಗೆ ಏನ್ ಹೇಳ್ದೆ? pollen grain is basically a male gamete ಅಂತ ಹೇಳಿ ಕರಿತೀವಿ. What is pollen grain? Pollen grain is basically a male gamete. ಏನ್ ಮಾಡುತ್ತೆ ಈ pollen grain? The pollen grain basically helps in the fertilization when it combined with the egg ಅಂತ ಹೇಳ್ಬೋದು. ಅರ್ಥ ಆಗಿದ್ಯಾ? ಸೊ ಏನ್ ಬರಿಬಹುದು ಎಕ್ಸಾಮ್ ಅಲ್ಲಿ ಮ್ಯಾಮ್ ಇದಕ್ಕೆ ಅಂತ ಕೇಳಿದ್ರೆ the pollen is a male gamete. Okay, it helps in fertilization ಅಂತ ಬರೀರಿ. That answer is more than enough for this question. Next, what is pollen tube? Pollen tube is a thin tube. Pollen tube is a thin tube which helps in carrying the male gamete towards the egg ಅಂತ ಬರಿಬೇಕು. ಅರ್ಥ ಆಗ್ತಿದೆ ಅಲ್ವಾ? So pollen tube ಏನ್ ಮಾಡ್ತಾ ಇದೆ? Pollen tube is the thin tube which carries the male gamete towards the egg ಅಂತ ಬರಿಬೇಕು. ಆಯ್ತಾ? ನೆಕ್ಸ್ಟ್ ಕೇಳ್ತಾ ಇದ್ದಾರೆ ವಾಟ್ ಈಸ್ ದ ಫಂಕ್ಷನ್ ಆಫ್ ಓವರಿ. ಓವರಿ ಏನ್ ಮಾಡುತ್ತೆ? ಓವರಿ ಇಸ್ ಅ ರೀಜನ್ ವಿಚ್ ಹೆಲ್ಪ್ಸ್ ಫಾರ್ ಫರ್ಟಿಲೈಸೇಷನ್ ಅಂಡ್ ದಿಸ್ ಓವರಿ ಇನ್ ಫ್ಯೂಚರ್ ವಿಲ್ ಕನ್ವರ್ಟ್ ಟು ಫಾರ್ಮ್ ದ ಫ್ರೂಟ್ ಅಂತ ಬರಿಬೇಕಾಗತ್ತೆ. ಅರ್ಥ ಆಗ್ತಿದ್ಯಾ? ದಿಸ್ ಪಾರ್ಟ್ ಕಾಲ್ಡ್ ಓವರಿ, ದಿಸ್ ಹೆಲ್ಪ್ in the fusion of male and female gamete. See, this pollen grain is combining with the egg to form the zygote. Okay, pollen is combining with what? Pollen grain is combining with, it is combining with egg to form the zygote. Zygote andre eno? Zygote is a single celled organism anta heli kariತೀವಿ. ಅರ್ಥ ಆಗ್ತಿದೆ ಅಲ್ವಾ? ಸೊ ಇದು ಎಲ್ಲ ಆಗುತ್ತೆ, it happens inside the ovary. Later ovary ಏನಾಗುತ್ತೆ? So due course of time ovary ಏನಾಗುತ್ತೆ? It will also get converted into fruit. So ನಿಮ್ಗೆ ovary ಮತ್ತೆ ovule ಎರಡು ಬರುತ್ತೆ. Ovule ಕೇಳಿಲ್ಲ ಇಲ್ಲಿ. Ovule will basically convert to form seed. Ovary is always converted to form the fruit. ಇದನ್ನ ಮಲ್ಟಿಪಲ್ ಚಾಯ್ಸ್ ಅಲ್ಲೂ ಕೇಳುವಂತ ಚಾನ್ಸಸ್ ಇರುತ್ತೆ. ಇದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಇರ್ಲಿ. ಓಕೆ,
ಸೊ ಯಾರು ಫಿಸಿಕ್ಸ್ ಬಗ್ಗೆ ಕೇಳ್ತಾ ಇದ್ದೀರಾ ರೀ, ಕೇಳಿಸ್ಕೊಳ್ಳಿ. ಫಿಸಿಕ್ಸ್ ಎಲ್ಲಾ ವಿಡಿಯೋಸ್ ಕೂಡ ಚಾನೆಲ್ ನಲ್ಲಿ ನಿಮ್ಗೆ ಪ್ಲೇ ಲಿಸ್ಟ್ ಅಲ್ಲಿ ಫಿಸಿಕ್ಸ್ ವಿಡಿಯೋಸ್ ಅಂತ ಇದೆ. ಈ ಎಲ್ಲಾ ಫಿಸಿಕ್ಸ್ ಚಾಪ್ಟರ್ನು ನಾವು ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೀವಿ, ಇನ್ಕ್ಲೂಡಿಂಗ್ ನ್ಯೂಮರಿಕಲ್ಸ್ ಆಗಿರ್ಬೋದು, ಹೌ ಟು ರೈಟ್ ರೇ ಡಯಾಗ್ರಾಮ್ಸ್, ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದೀವಿ. ಕೈಂಡ್ಲಿ ವಾಚ್ ದೋಸ್ ವಿಡಿಯೋಸ್. ಓಕೆನಾ? ರೈಟ್, ಫೈನ್. ಅಂಡ್ ಯು ಆರ್ ಆಸ್ಕಿಂಗ್ ಹೌ ಮಚ್ ಮಾರ್ಕ್ಸ್ ಕ್ಯಾನ್ ವಿ ಎಕ್ಸ್ಪೆಕ್ಟ್ ಫ್ರಮ್ ಝೆನ್ ಪೇಪರ್. ಝೆನ್ ಪೇಪರ್ ಅಷ್ಟನ್ನು ಸಾಲ್ವ್ ಮಾಡಿದ್ರೆ ನಿಮ್ಗೆ ಕಾನ್ಸೆಪ್ಟ್ ಕ್ಲಾರಿಟಿ ಸಿಗುತ್ತೆ. ನಿಮ್ಗೊಂದು 60 to 70 ಮಾರ್ಕ್ಸ್ ಬರಬಹುದು. ಯಾವಾಗ? ಎಲ್ಲಾ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಂಡು ಝೆನ್ ಪೇಪರ್ ಸಾಲ್ವ್ ಮಾಡಿದಾಗ. ಕಾನ್ಸೆಪ್ಟ್ಸ್ ಅನ್ನೇ ಅರ್ಥ ಮಾಡ್ಕೊಂಡೆ ಬರೀ ಝೆನ್ ಪೇಪರ್ ನ ಸಾಲ್ವ್ ಮಾಡ್ತೀವಿ ಅಂದ್ರೆ ಡೆಫಿನೆಟ್ಲಿ ಸಮ್ ಆಫ್ ದ ಟೈಮ್ಸ್ ಏನಾಗಿರುತ್ತೆ, ಝೆನ್ ಪೇಪರ್ ಅಲ್ಲಿ ಕೇಳದೆ ಇರುವಂತ ಕ್ವಶನ್ ಬೇಸ್ಡ್ ಕಾನ್ಸೆಪ್ಟ್ ಎಕ್ಸಾಮ್ ಅಲ್ಲಿ ಬರ್ಬೋದು. ಅಂತ ಟೈಮ್ ಅಲ್ಲಿ ಯು ವಿಲ್ ಲೂಸ್ ಮಾರ್ಕ್ಸ್. ಸೊ ಡೋಂಟ್ ಓನ್ಲಿ ಡಿಪೆಂಡ್ ಆನ್ ಝೆನ್ ಪೇಪರ್. ಝೆನ್ ಪೇಪರ್ಸ್ ಆರ್ ಹೆಲ್ಪಿಂಗ್ ಯು ಟು ಇಂಪ್ರೂವ್ ಯುವರ್ ಮೆಂಟಲ್ ಎಬಿಲಿಟಿ. ಅರ್ಥ ಆಗ್ತಿದ್ಯಾ? ಫಸ್ಟ್ ಗಿವ್ ಇಂಪಾರ್ಟೆನ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ಸ್. ಅರ್ಥ ಆಯ್ತು ಅನ್ಕೋತೀನಿ. ಸೊ ಈಗ ಇಷ್ಟು ಕಾನ್ಸೆಪ್ಟ್ ಫಂಕ್ಷನ್ ಆಗಿದೆ. ನೆಕ್ಸ್ಟ್ ಎಗ್ ಕೇಳ್ತಾ ಇದ್ದಾರೆ. ಎಗ್ ಏನ್ ಮಾಡುತ್ತೆ? ಎಗ್ ಇಸ್ ಅ ಫೀಮೇಲ್ ಗ್ಯಾಮೆಟ್. ವಾಟ್ ಈಸ್ ಎಗ್? ಎಗ್ ಬಗ್ಗೆ ಬರಿಬೇಕು ಅಂದ್ರೆ ವಾಟ್ ಈಸ್ ಎಗ್? ಎಗ್ ಈಸ್ ಎ ಫೀಮೇಲ್ ಗ್ಯಾಮೆಟ್. ಓಕೆನಾ? ಸೊ ನಿಮಗೆ ಗೊತ್ತಿರಬೇಕು ವಾಟ್ ಈಸ್ ಎಗ್, ವಾಟ್ ಈಸ್ ಪೋಲನ್ ಗ್ರೇನ್ ಅಂತ. ಅರ್ಥ ಆಗ್ತದೆ ಅನ್ಕೋತೀನಿ. ಎಗ್ ಈಸ್ ಅ ಫೀಮೇಲ್ ಗ್ಯಾಮೆಟ್. ಇಟ್ ಹೆಲ್ಪ್ಸ್ ಇನ್ ದ ಫಾರ್ಮೇಶನ್ ಆಫ್ zygote. It helps in the formation of zygote. When it helps? It helps after the fertilization. ಅರ್ಥ ಆಗ್ತದೆ ಅಲ್ವಾ? ರೈಟ್. ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದ್ದಾರೆ ಇಲ್ಲಿ, ವಾಟ್ ಆರ್ ಫಾಸಿಲ್ಸ್ ಅಂತ ಕೇಳಿದ್ದಾರೆ. ಇದನ್ನ ರಿಪೀಟೆಡ್ ಆಗಿ ಎಕ್ಸಾಮ್ ಅಲ್ಲಿ ಕೇಳ್ತಿರ್ತಾರೆ. ವಾಟ್ ಆರ್ ಫಾಸಿಲ್ಸ್? ದಿ ಫಾಸಿಲ್ಸ್ ಅಂದ್ರೆ ಏನು? ಫಾಸಿಲ್ಸ್ ಆರ್ ದ ಪ್ರಿಸರ್ವ್ಡ್ ರಿಮೈನ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಫಾಸಿಲ್ಸ್ ಆರ್ ದ ಪ್ರಿಸರ್ವ್ಡ್ ರಿಮೈನ್ಸ್ ಅಂತ ಹೇಳ್ತೀವಿ. ದಿ ಫಾಸಿಲ್ಸ್ ಆರ್ ದ ಪ್ರಿಸರ್ವ್ಡ್ ರಿಮೈನ್ಸ್ ಆಫ್ ವಾಟ್? ಪ್ರಿಸರ್ವ್ಡ್ ರಿಮೈನ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಫ್ರಮ್ ದ ರಿಮೋಟ್ ಪಾಸ್ಟ್ ಅಂತ ಹೇಳಿ ಕರಿತೀವಿ. ಇದನ್ನ ಬರೆದ್ರೆ ನಿಮ್ಗೆ 1 ಮಾರ್ಕ್ ಫುಲ್ ಸಿಗುತ್ತೆ. ಅರ್ಥ ಆಯ್ತಾ? ಪ್ರಿಸರ್ವ್ಡ್ ರಿಮೈನ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಓಕೆ, ಫ್ರಮ್ ರಿಮೋಟ್ ಪಾಸ್ಟ್ ಅಂತ ಹೇಳಿ ಬರಿಬೇಕು. ಸೊ ಫ್ರಮ್ ದ ರಿಮೋಟ್ ಪಾಸ್ಟ್, ದಿಸ್ ಇಸ್ ದ ಡೆಫಿನೇಷನ್ ಫಾರ್ ಫಾಸಿಲ್. ನೆಕ್ಸ್ಟ್ ನೋಡಿ, ಇದನ್ನಂತೂ ಫ್ರೀಕ್ವೆಂಟ್ ಆಗಿ ಕೇಳ್ತಿರ್ತಾರೆ. ಹೌ ಕ್ಯಾನ್ ಯು ಎಸ್ಟಿಮೇಟ್ ದ ಏಜ್ ಆಫ್ ಫಾಸಿಲ್ಸ್ ಅಂತ ಕೇಳ್ತಾರೆ. ಇದು 1 ಮಾರ್ಕ್ಗೆ ಕೇಳಿದ್ರೆ ನೀವು ಬೇರೆ ತರ ಬರಿಬೇಕು, 2 ಮಾರ್ಕ್ಗೆ ಕೇಳಿದ್ರೆ ಬೇರೆ ತರ ಬರಿಬೇಕು. ಹೇಗ್ ಬರಿಬೇಕು ಮ್ಯಾಮ್? ಫಾಸಿಲ್ 1 ಮಾರ್ಕ್ಗೆ ಕೇಳಿದ್ರೆ ಹೌ ಡು ಯು ಎಸ್ಟಿಮೇಟ್ ದ ಏಜ್ ಆಫ್ ಫಾಸಿಲ್? We can estimate the age of fossil by 2 ways. ಒಂದು, you can estimate by relative method. ಒಂದು relative method ನ ಮುಖಾಂತರ estimate ಮಾಡಬಹುದು. Relative method. Second method we can estimate the fossil is carbon dating. Carbon dating and relative method. ಈ ಎರಡು ಮೆಥಡ್ ನ ಮುಖಾಂತರ ನಾವೇನ್ ಮಾಡುದು? We can estimate the age of fossil. ಕ್ಲಿಯರ್ ಆಯ್ತಲ್ವಾ? ಸೊ ಇದು 1 ಮಾರ್ಕ್ಗೆ. ಇದನ್ನೇ 2 ಮಾರ್ಕ್ಗೆ ಕೇಳಿದ್ರೆ ನೀವೇನ್ ಬರೀತೀರಾ? ರಿಲೇಟಿವ್ ಮೆಥಡ್. ಇಲ್ಲಿ ಏನ್ ಬರೀತೀರಾ? ಡೀಪರ್ ದ ಫಾಸಿಲ್ ಓಲ್ಡರ್ ಇಟ್ ಇಸ್. ಅಂದ್ರೆ ಈಗ ಭೂಮಿಯನ್ನ ನಾವು ಅಗಿತಾ ಹೋದಾಗ, ಎಕ್ಸ್ಕವೇಟ್ ಮಾಡ್ತಾ ಹೋದಾಗ, ನಾವ್ ಎಷ್ಟು ಡೀಪ್ ಆಗಿ ಎಕ್ಸ್ಕವೇಟ್ ಮಾಡ್ತೀವಿ ಅಂದ್ರೆ ಅಗಿತಾ ಹೋಗ್ತೀವಿ, ಅಷ್ಟು ಕೆಳಗಡೆ ಹೋದಾಗ ಸಿಕ್ಕಂತ ಫಾಸಿಲ್ ಓಲ್ಡರ್ ಅಂತ ಹೇಳ್ತೀವಿ. ಓಕೆ. ಅಂಡ್ ಮೇಲೆಗಡೆ ನಾವು ಡಿಗ್ ಮಾಡಿದಾಗ ಸಿಗುವಂತ ಫಾಸಿಲ್ ಏನಾಗುತ್ತೆ? ಇಟ್ ಈಸ್ ವೆರಿ ರೀಸೆಂಟ್ ಒನ್ ಅಂತ ಹೇಳಿ ಕರಿತೀವಿ. ಓಕೆ. ಸೊ ಡೀಪರ್ ದ ಫಾಸಿಲ್ ಓಲ್ಡರ್ ಇಟ್ ಇಸ್. ಕ್ಲಾರಿಟಿ ಇರ್ಲಿ. ಡೀಪರ್ ದ ಫಾಸಿಲ್ ಓಲ್ಡರ್ ಇಟ್ ಇಸ್ ಅಂಡ್ ಡೀಪರ್ ದ ಫಾಸಿಲ್ ಕಾಂಪ್ಲೆಕ್ಸಿಟಿ ಈಸ್ ವೆರಿ ಸಿಂಪಲ್. ಈಗ ಎಷ್ಟೋ ವರ್ಷಗಳ ಹಿಂದೆ ಇದ್ದಂತ ಆರ್ಗ್ಯಾನಿಸಮ್ ನ ಬಾಡಿ ಕಾಂಪ್ಲೆಕ್ಸಿಟಿ ತುಂಬಾ ಸಿಂಪಲ್ ಆಗಿದೆ. ಬಟ್ ವಿ ಆರ್ ಆಲ್ ವೆಲ್ ಡೆವಲಪ್ಡ್ ಆರ್ಗ್ಯಾನಿಸಮ್. ನಮ್ಮ ಬಾಡಿ ಕಾಂಪ್ಲೆಕ್ಸಿಟಿ ತುಂಬಾ ವಾಸ್ಟ್ ಆಗಿದೆ. ಅರ್ಥ ಆಗ್ತಿದ್ಯಾ? ಇದು ರಿಲೇಟಿವ್ ಮೆಥಡ್ ಅಲ್ಲಿ ನಾವು ತಿಳ್ಕೊಳ್ಳೋದು. ಡೀಪರ್ ದ ಫಾಸಿಲ್ ಓಲ್ಡರ್ ಇಟ್ ಇಸ್. ನೆನ್ಪಿಟ್ಕೊಳ್ಳಿ, ಡೀಪರ್ ದ ಫಾಸಿಲ್ ಓಲ್ಡರ್ ಇಟ್ ಇಸ್ ಅಂಡ್ ದ ಫಾಸಿಲ್ ವಿಚ್ ಈಸ್ ಫೌಂಡ್ ರೀಸೆಂಟ್ಲಿ ಈಸ್ ವೆರಿ ಸಿಂಪ್ಲರ್ ಒನ್ ಅಂತ. ಸಾರಿ, ದ ಫಾಸಿಲ್ ವಿಚ್ ಇಸ್ ಫೌಂಡ್ ಅಟ್ ದ ಟಾಪ್ ಲೇಯರ್ ಆರ್ ದ ರೀಸೆಂಟ್ ಒನ್ಸ್ ಅಂತ ಹೇಳ್ತೀವಿ. ಓಕೆನಾ? ರೈಟ್. ಇದು ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಕಾರ್ಬನ್ ಡೇಟಿಂಗ್ ಬಗ್ಗೆ ಕೇಳಿದ್ರೆ, ದ ರೇಷಿಯೋ ಆಫ್ ಡಿಫರೆಂಟ್ isotopes of carbon. The ratio of different isotopes of carbon is compared for the fossil year. Isotopes andre enu? The isotopes are the elements which are having the same atomic number but different mass number. Isotopes are the elements which are having the same atomic number but different mass number. Okay. So ee ಒಂದು isotopes different mass number na itkondu kuda they will estimate the half life of the fossil. ಅದನ್ನೇ ನಾವೇನ್ ಹೇಳ್ತೀವಿ?
ಕಾರ್ಬನ್ ಡೇಟಿಂಗ್ ಅಂತ ಹೇಳಿ ಕರಿತೀವಿ. ಈ ಹೆರಿಡಿಟಿ ಅಂಡ್ ಎವಲ್ಯೂಷನ್ ಎಕ್ಸಾಮ್ ಎನ್ಹಾನ್ಸರ್ ಕ್ಲಾಸ್ ಮಾಡ್ತೀನಿ ನಾನು ನಿಮ್ಗೆ. ಈಗ ಎಕ್ಸಾಮ್ ಎನ್ಹಾನ್ಸರ್ ಕ್ಲಾಸ್ ಅಲ್ಲಿ ನಾನು 2 ಲೆಸನ್ ಮಾತ್ರ ಕಂಪ್ಲೀಟ್ ಮಾಡಿದೀನಿ. ಐ ಹ್ಯಾವ್ ಕಂಪ್ಲೀಟೆಡ್ ಓನ್ಲಿ 2 ಲೆಸನ್ಸ್. ಅರ್ಥ ಆಯ್ತಾ? ಒಂದು ಐ ಹ್ಯಾವ್ ಕಂಪ್ಲೀಟೆಡ್ ದಿಸ್ ಇಸ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್. ಸೆಕೆಂಡ್ಲಿ ಐ ಹ್ಯಾವ್ ಕಂಪ್ಲೀಟೆಡ್ ಕಾರ್ಬನೇಟ್ಸ್ ಕಾಂಪೌಂಡ್ಸ್. 2 ಲೆಸನ್ಸ್ ಮಾತ್ರ ಕಂಪ್ಲೀಟ್ ಮಾಡಿದೀನಿ. ಎಕ್ಸಾಮ್ ಎನ್ಹಾನ್ಸರ್ ಸೀರೀಸ್ ನ ಯಾರು ಕಂಪ್ಲೀಟ್ ಆಗಿ ವಾಚ್ ಮಾಡ್ತೀರಾ ನಿಮ್ಗೆ ಯಾವುದೇ ಡೌಟ್ ಇರಲ್ಲ. ಇದನ್ನೆಲ್ಲ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಹೆರಿಡಿಟಿ ಅಂಡ್ ಎವಲ್ಯೂಷನ್ ಲೆಸನ್ ಅಲ್ಲಿ. ಓಕೆ, ರೈಟ್. ಸೊ ನೆಕ್ಸ್ಟ್ ಕ್ವೆಶನ್ ಇಲ್ಲಿ ಕೇಳ್ತಾ ಇದ್ದಾರೆ, ವೈ ಆರ್ ಹ್ಯೂಮನ್ ಬೀಯಿಂಗ್ಸ್ ಹೂ ಲುಕ್ ಡಿಫ್ರೆಂಟ್ ಫ್ರಮ್ ಈಚ್ ಅದರ್ ಇನ್ ಟರ್ಮ್ಸ್ ಆಫ್ ಸೈಜ್, ಕಲರ್ ಅಂಡ್ ಲುಕ್ಸ್ ಸೆಟ್ ಟು ಬಿಲಾಂಗ್ ಟು ಸೇಮ್ ಸ್ಪೀಶೀಸ್ ಅಂತ ಕೇಳ್ತಾ ಇದ್ದಾರೆ. ಹ್ಯೂಮನ್ ಬೀಯಿಂಗ್ಸ್ಗೆ ಏನ್ ನೋಡಿ, ಇದು ತುಂಬಾನೇ ಇಂಪಾರ್ಟೆಂಟ್ ಪ್ರಶ್ನೆ. ನಾನು ಏನ್ ಹೇಳ್ತಾ ಇದ್ದೀನಿ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ಹ್ಯೂಮನ್ ಬೀಯಿಂಗ್ಸ್ ನೋಡಕ್ಕೆ ಬೇರೆ ಬೇರೆ ತರ ಇರ್ತಾರೆ. ಡಿಫ್ರೆಂಟ್ ಸೈಜ್ ಇರ್ತಾರೆ, ಡಿಫ್ರೆಂಟ್ ಕಲರ್ ಇರ್ತಾರೆ, ಡಿಫ್ರೆಂಟ್ ಲುಕ್ಸ್ ಇರುತ್ತೆ. ಬಟ್ ನಾವು ಈ ಒಂದು ಎಲ್ಲಾ ಹ್ಯೂಮನ್ ಬೀಯಿಂಗ್ಸ್ ಅನ್ನು ಕೂಡ ಸೇಮ್ ಸ್ಪೀಶೀಸ್ಗೆ ಇನ್ಕ್ಲೂಡ್ ಮಾಡ್ತೀವಿ, ಅಂದ್ರೆ ಹೋಮೋಸೆಪಿಯನ್ಸ್ಗೆ ಇನ್ಕ್ಲೂಡ್ ಮಾಡ್ತೀವಿ. ವೈ ಆರ್ ವಿ ಇನ್ಕ್ಲೂಡಿಂಗ್ ಆಲ್ ದ ಹ್ಯೂಮನ್ ಬೀಯಿಂಗ್ಸ್ ಇನ್ ಟು ಸೇಮ್ ಸ್ಪೀಶೀಸ್ ಅಂತ ಕೇಳಿದ್ರೆ ನಿಮ್ಗೆ ಕ್ಲಾರಿಟಿ ಇರ್ಬೇಕು. ಯಾಕೆ ಅಂದ್ರೆ ಆಲ್ ದ ಹ್ಯೂಮನ್ ಬೀಯಿಂಗ್ಸ್ ಹ್ಯಾವ್ ಸಿಮಿಲಾರಿಟೀಸ್ ಇನ್ ದೇರ್ DNA. ಒಂದು ನಮ್ಮ ಎಲ್ಲರ DNA ನಲ್ಲೂ ಕೂಡ ಸಿಮಿಲಾರಿಟಿ ಇರುತ್ತೆ. ಸೊ ಸಿಮಿಲಾರಿಟೀಸ್ ಇನ್ ದ DNA is the first thing. Similarity is present in our DNA. Second thing ಏನಂತಂದ್ರೆ all they are derived from the common ancestor. ನಮ್ಮೆಲ್ರಿಗೂ ಕೂಡ ಕಾಮನ್ ಆನ್ಸಿಸ್ಟರ್ ಇರ್ತಾರೆ. So that is why we all belong to same species. And third and more important thing is we can interbreed among ourselves. ಅಂದ್ರೆ human being, say for example, a human being A can breed with another human being B. A male can breed with female, but a human being who is belonging to an Africa, okay, can breed with a human being who is present in India, okay, because the human being who is present in Africa and India both are human beings only. They belong to same species anta helbodu. Ashte kandru artha agtide alva? They both belong to same species. That is why they both can interbreed among themselves anta ಹೇಳ್ತೀವಿ. ಓಕೆನಾ? ರೈಟ್. ಈ 3 ಕಾನ್ಸೆಪ್ಟ್ಸ್ ನಿಮಗೆ ಕ್ಲಾರಿಟಿ ಇರಲಿ. ಸೈಜ್, ಕಲರ್, ಲುಕ್ಸ್ ಬೇರೆ ಬೇರೆ ಆದ್ರೂ ಕೂಡ ಸೊ ದೇ ಕ್ಯಾನ್ interbreed among themselves. That means human beings, they have similar DNA, that is there is similarity in the DNA and we all have derived from the common ancestor. Okay, next diagram most of the times ಕೇಳೋದು ಬ್ರೈನ್, but don't regret to learn the human heart also. Heart or brain 4 ಮಾರ್ಕ್ಗೆ ನಿಮ್ಮ ಎಕ್ಸಾಮ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಮೆನ್ಷನ್ ಎನಿ 2 functions of cerebellum ಅಂತ ಕೇಳಿದರೆ. Cerebellum is basically present in the hind brain. Cerebellum is basically present in the hind brain. ಏನ್ ಮಾಡುತ್ತೆ cerebellum? Can you answer children? What is the function of cerebellum? What is the function of cerebellum? Yes, you're trying, I think. I think a student by the name Amruta, who is from the past batch, is also present in the live session. Thank you so much for being in this live, Amruta. Glad to know that you got 97 marks by watching the videos which I post in my channel. Thank you so much, and it's good to know. Right. Okay, children. So I think you're trying to answer. See, the function of cerebellum is it maintains our body, balance. I can say body balance and posture. So ನೀವು ಹೇಗೆ ನಡೀತಿದ್ದೀರಾ, ಹೇಗೆ ಕೂತ್ಕೊಂಡಿದ್ದೀರಾ, ಹೇಗೆ ನಿಮ್ಮ ಬಾಡಿನ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ while walking, by riding the bicycle, all this is controlled by cerebellum only. Clarity ಇದೆ ಅಲ್ವಾ? I repeat once again, body balance and posture is mainly because of cerebellum. You walk in a straight line, you walk in a zigzag lane, you ride a bicycle, you pick up the pencil, all this is because of cerebellum. Okay? So basically your body balance and posture is controlled by cerebellum. Next, name the process and explain the type of nutrition found in the green plants. First question ga answer madana. See, nutrition found in the green plants. See, the plants belongs to autotrophic nutrition, children. Autotrophic, why? Because they will manufacture their own food. Next, list the raw materials required for this process. If plants are autotrophics, they will perform the photosynthesis. They perform the photosynthesis. To perform photosynthesis, what are the materials needed? They need carbon dioxide, they need water, they need sunlight,
and they also be green plants, and they need the chlorophyll. They also need the chlorophyll. Clarity ಇದೆ ಅಲ್ವಾ? Right. Next ಕೇಳ್ತಾ ಇದ್ರೆ, give a chemical equation for the mentioned process. You want to write the photosynthesis process. So carbon dioxide ಇರಬೇಕು, water ಇರಬೇಕು. So in the presence of sunlight, in the presence of sunlight and chlorophyll, what is produced during the photosynthesis? We get C6H12O6 and the glucose will be formed, oxygen is released and water is formed. These are the products that are being formed during the photosynthesis. Next, write the events occur during photosynthesis. Nodi events na every exam allu keltare, but ee events na you have to write it in order. First ಏನಾಗುತ್ತೆ, absorption of light energy by the chlorophyll. ನೋಡಿ ಆರ್ಡರ್ ಅಲ್ಲೇ ಬರಿಬೇಕು. absorption of light energy by the chlorophyll. ಓಕೆ, ನೆಕ್ಸ್ಟ್ ಏನಾಗುತ್ತೆ, ಸೆಕೆಂಡ್ ಏನಾಗುತ್ತೆ, conversion of light energy. Light energy will get converted into chemical energy. ಓಕೆ, ಇದನ್ನ ಪ್ರೀವಿಯಸ್ ವಿಡಿಯೋಸ್ ಅಲ್ಲೂ ಎಕ್ಸ್ಪ್ಲೈನ್ ಮಾಡಿದೀನಿ. ನೆಕ್ಸ್ಟ್ ಥರ್ಡ್ ಏನಾಗುತ್ತೆ ನೋಡಿ, ಈ ಫೋಟೋಸಿಂಥಸಿಸ್ ಅಲ್ಲಿ ವಾಟರ್ ಇದೆ ಅಲ್ವಾ, ಈ ವಾಟರ್ ಏನಾಗುತ್ತೆ, water molecules get splitted to form hydrogen and oxygen. ಅರ್ಥ ಆಯ್ತಾ? ನೆಕ್ಸ್ಟ್ ಫೋಟೋಸಿಂಥಸಿಸ್ ಅಲ್ಲಿ ಏನಿದೆ, ಕಾರ್ಬನ್ ಡೈಆಕ್ಸೈಡ್ ಇದೆ. ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ, ಇಟ್ ರೆಡ್ಯೂಸ್ಡ್ ಟು ಫಾರ್ಮ್ ಕಾರ್ಬೋಹೈಡ್ರೇಟ್. ಕಾರ್ಬೋಹೈಡ್ರೇಟ್ ಅಂದ್ರೆ ಯಾವುದು ಇಲ್ಲಿ, ಕಾರ್ಬೋಹೈಡ್ರೇಟ್ ಇಸ್ ನಥಿಂಗ್ ಬಟ್ ಅವರ್ ಗ್ಲೂಕೋಸ್ ಚಿಲ್ಡ್ರನ್. ವೆರಿ ಸಿಂಪಲ್ ಕಂಡ್ರೋ, ಕಾರ್ಬೋಹೈಡ್ರೇಟ್ ಅಂದ್ರೆ ಗ್ಲೂಕೋಸ್ ಅಂತಾನೆ ಅರ್ಥ. ಕೆಲವ್ರು ಕೇಳ್ತಾ ಇದ್ರ ಮ್ಯಾಮ್ ಎಕ್ಸರ್ಸೈಸ್ ಕ್ವೆಶ್ಚನ್ ಪ್ರಾಕ್ಟೀಸ್ ಮಾಡ್ಬೇಕಾ? ಇವತ್ತವರೆಗೂ 1% ಆಫ್ ಎಕ್ಸರ್ಸೈಸ್ ಕ್ವಶನ್ ಮಾತ್ರ ನಿಮ್ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಓನ್ಲಿ 1%. ಓಕೆ, ಕಂಪ್ಲೀಟ್ ಆಗಿ ಎಕ್ಸರ್ಸೈಸ್ ಕ್ವಶನ್ ಮೇಲೆ ದಯವಿಟ್ಟು ಡಿಪೆಂಡ್ ಆಗಬೇಡಿ. ಓಕೆನಾ? ಸೊ ಇದಿಷ್ಟು ಕೂಡ ನಾನು ಏನ್ ಹೇಳ್ತಾ ಇದ್ದೀನಿ ಇವತ್ತಿನ ಲೈವ್ ಸೆಷನ್ಗೆ ರಿಲೇಟೆಡ್ ಆಗಿದೆ. ಸೊ ಈಗ ನಿಮಗೇನಾದ್ರೂ ಡೌಟ್ ಇದ್ರೆ 10 ಮಿನಿಟ್ಸ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಆಫ್ಟರ್ 10 ಮಿನಿಟ್ಸ್ ಇವತ್ತಿನ ಲೈವ್ ಸೆಷನ್ ಅನ್ನ ಶಟ್ ಡೌನ್ ಮಾಡ್ತೀನಿ. ಬಟ್ ನಾಳೆ ಬೆಳಗ್ಗೆ ಮಾರ್ನಿಂಗ್ ನಿಮ್ಗೆ ಲೈವ್ ಕ್ಲಾಸ್ ಇರುತ್ತೆ ರಿಲೇಟೆಡ್ ಟು ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್. ಓಕೆ, ತುಂಬಾ ಜನ ಕೇಳ್ತಾ ಇದ್ರಿ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಚಾಪ್ಟರ್ ಎಕ್ಸ್ಪ್ಲೈನ್ ಮಾಡಿ ಅಂತ. ನಾಳೆ ನಾನ್ ಮಾಡುವಂತ ಎಕ್ಸಾಮ್ ಎನ್ಹಾನ್ಸರ್ ಸೀರೀಸ್ ನಲ್ಲಿ ನಾಳೆಯ ಮಾರ್ನಿಂಗ್ ಸೆಷನ್ ಅಲ್ಲಿ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಲೆಸನ್ ನಾನು ನಿಮ್ ಜೊತೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮಗೇನಾದ್ರೂ ಡೌಟ್ಸ್ ಇದ್ರೆ 5 to 10 ಮಿನಿಟ್ಸ್ ನಾನು ಲೈವ್ ಅಲ್ಲೇ ವೇಟ್ ಮಾಡ್ತೀನಿ. ಯು ಕ್ಯಾನ್ ಆಸ್ಕ್ ದ ಕ್ವೆಶ್ಚನ್. ಅಂಡ್ ನೆನ್ಪಿಟ್ಕೊಳ್ಳಿ, ಈ ಈವೆಂಟ್ಸ್ ಅಕರ್ ಡ್ಯೂರಿಂಗ್ ಫೋಟೋಸಿಂಥಸಿಸ್ ಏನಿದೆ, ಆಲ್ವೇಸ್ ಯು ಹ್ಯಾವ್ ಟು ರೈಟ್ ಇಟ್ ಇನ್ ದ ಆರ್ಡರ್ ಓನ್ಲಿ ಚಿಲ್ಡ್ರನ್. ಯಾವುದೇ ಕಾರಣಕ್ಕೂ ಕೂಡ ಇದರದ್ದು ಆರ್ಡರ್ನ ಚೇಂಜ್ ಮಾಡಬೇಡಿ. ಓಕೆ, ರೈಟ್. Do you have any question, children? Tomorrow morning live class timings is between 6 to 7 o'clock. I repeat, morning 6 to 7 o'clock you will be having live session. ಇವತ್ತಿನವರೆಗೂ ಯಾವ ದಿನ ಲೈವ್ ಮಾಡ್ತೀನಿ ಮಾರ್ನಿಂಗು ಎಕ್ಸಾಮ್ ಎನ್ಹಾನ್ಸರ್ ಸೀರೀಸ್ದು ಟೈಮ್ ಟೇಬಲ್ ನಿಮ್ಗೆ ನನ್ನ ಚಾನಲ್ ನ ಒಂದು ಕಮ್ಯುನಿಟಿಗೆ ಹೋದ್ರೆ ಸಿಗುತ್ತೆ. ಎವ್ರಿ ವೀಕ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಕಮ್ಯುನಿಟಿನಲ್ಲಿ ಯಾವತ್ತು ಮಾರ್ನಿಂಗ್ ಲೈವ್ ಕ್ಲಾಸ್ ಇರುತ್ತೆ ಅಂತ. ಸೊ ಅವತ್ತು ನೀವು ಜಾಯಿನ್ ಆಗಿ ನಿಮ್ ಕಾನ್ಸೆಪ್ಟ್ ಕ್ಲಾರಿಟಿ ಸಿಗುತ್ತೆ. ಓಕೆ, ಸೊ ಓಕೆ ಭಾವನಾ, ನಿಮ್ಮ ಡೌಟ್ ಏನಂದ್ರೆ ವಾಟ್ ಈಸ್ ಸ್ಪೀಸಿಯೇಷನ್? ಸೊ ನಿಮ್ಮ ಡೌಟ್ಗೆ ನಾನು ಕ್ಲಾರಿಟಿ ಕೊಡ್ತೀನಿ ಭಾವನಾ. ಸೊ ಫಸ್ಟ್ಲಿ ನನಗೆ ಜಾಗ ಬೇಕು. ಓಕೆ, 1 second ಚಿಲ್ಡ್ರನ್, ಜಸ್ಟ್ 20 ಸೆಕೆಂಡ್ ವೆಯ್ಟ್ ಮಾಡಿ. ನಾನು ಒಂದು ವೈಟ್ ಶೀಟ್ ನ ಇಲ್ಲಿ ಇನ್ಸರ್ಟ್ ಮಾಡ್ಕೊಳ್ತೀನಿ, ಸೊ ದಟ್ ನಿಮ್ಮ ಕ್ವೆಶನ್ಸ್ಗೆ ಆನ್ಸರ್ ಮಾಡಕ್ ನನಗೆ ಹೆಲ್ಪ್ ಆಗುತ್ತೆ. ಓಕೆ, ಎಸ್ ಭಾವನಾ, ಜಸ್ಟ್ ಅ ಸೆಕೆಂಡ್. ನಾನು ವೈಟ್ ಶೀಟ್ ನ ಇನ್ಸರ್ಟ್ ಮಾಡ್ಕೊಂಡ್ರೆ ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಅದರ್ ದೆನ್ ಸ್ಪೀಸಿಯೇಷನ್ ಏನಾದ್ರೂ ಕ್ವೆಶನ್ಸ್ ಇದ್ರೆ ಪೋಸ್ಟ್ ಮಾಡ್ತಾ ಇರಿ, ನಾನು ಹಾಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಎಸ್ ಭಾವನಾ, ನಿಮ್ಮ ಕ್ವೆಶನ್ಗೆ ನಾನು ಆನ್ಸರ್ ಮಾಡ್ತೀನಿ. ಓಕೆ, ಸೊ ಭಾವನಾ, ಸ್ಪೀಸಿಯೇಷನ್ ಅಂದ್ರೆ ಬೇಸಿಕಲಿ ಏನು?
ಈ ಹೆರಿಡಿಟರಿ ಅಂಡ್ ಎವಲ್ಯೂಷನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇಲ್ಲಿ ಸ್ಪೀಸಿಯೇಷನ್ ಅಂದ್ರೆ ಏನು ಅಂತ ಕೂಡ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಅಂಡ್ ವಾಟ್ ಆರ್ ದ ಫ್ಯಾಕ್ಟರ್ಸ್ ದಟ್ ಈಸ್ ಎಫೆಕ್ಟಿಂಗ್ ಫಾರ್ ದ ಸ್ಪೀಸಿಯೇಷನ್ ಅಂತ ಕೂಡ ಕೇಳುವಂತ ಚಾನ್ಸಸ್ ತುಂಬಾ ಇರುತ್ತೆ. ವಾಟ್ ಇಸ್ ಮೀನ್ ಬೈ ಸ್ಪೀಸಿಯೇಷನ್? ತುಂಬಾ ಸಿಂಪಲ್ ಕ್ವಶನ್ಸ್ ಕಂಡ್ರೋ ಇದೆಲ್ಲ. ಸ್ಪೀಸಿಯೇಷನ್ ಅಂದ್ರೆ ಏನು? ಸ್ಪೀಸಿಯೇಷನ್ ಅಂದ್ರೆ ಆರಿಜಿನ್ ಆಫ್, ನೋಡಿ, ಆರಿಜಿನ್ ಆಫ್ ನ್ಯೂ ಸ್ಪೀಷೀಸ್. ಆರಿಜಿನ್, ಸ್ಪೀಸಿಯೇಷನ್ ಅಂದ್ರೆ ಆರಿಜಿನ್ ಆಫ್ ನ್ಯೂ ಸ್ಪೀಷೀಸ್ ಫ್ರಮ್ ದ ಎಕ್ಸಿಸ್ಟಿಂಗ್ ಸ್ಪೀಷೀಸ್ ಅಂತ ಹೇಳಿ ಕರಿತೀವಿ. ಫ್ರಮ್ ದ ಎಕ್ಸಿಸ್ಟಿಂಗ್ ಸ್ಪೀಷೀಸ್. ಏನ್ ಹೀಗಂದ್ರೆ ಡೆಫಿನೇಷನ್ ತುಂಬಾ ಸಿಂಪಲ್ ಆಗಿದೆ, ಬಟ್ ಅರ್ಥ ಮಾಡ್ಕೊಳ್ಬೇಕು. ಎಕ್ಸಿಸ್ಟಿಂಗ್ ಸ್ಪೀಷೀಸ್ ಅಂತ ಇದೆ ನೋಡಿ. ಆರಿಜಿನ್ ಆಫ್ ನ್ಯೂ ಸ್ಪೀಷೀಸ್. ಸ್ಪೀಷೀಸ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್, ಸ್ಪೀಷೀಸ್ ಅಂದ್ರೆ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್. ಗ್ರೂಪ್ ಆಫ್ ಆರ್ಗ್ಯಾನಿಸಮ್ ವಿಚ್ ಕ್ಯಾನ್ ಇಂಟರ್ಬ್ರೀಡ್ ಅಮಾಂಗ್ ದೆಮ್ಸೆಲ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಹ್ಯೂಮನ್ ಬೀಯಿಂಗ್ಸ್ ಒನ್ ಕೈಂಡ್ ಆಫ್ ಸ್ಪೀಷೀಸ್. ನಾವು ಹ್ಯೂಮನ್ ಬೀಯಿಂಗ್ಸ್ ಗಳು ಏನ್ ಮಾಡ್ಬೋದು? ನಾವು ನಮ್ಮ ಮಧ್ಯೆ ಮಾತ್ರ ಇಂಟರ್ಬ್ರೀಡ್ ಮಾಡ್ಬೋದು. ಓಕೆ, ಸ್ಪೀಷೀಸ್ ಆರ್ ದ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ವಿಚ್ ಕ್ಯಾನ್ ಇಂಟರ್ಬ್ರೀಡ್ ಅಮಾಂಗ್ ದೆಮ್ಸೆಲ್ಸ್ ಅಂಡ್ ದೇ ಆಲ್ಸೋ ಹ್ಯಾವ್ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್. ಸ್ಪೀಸಿಯೇಷನ್ ಅಲ್ಲಿ ಏನಾಗುತ್ತೆ, ಆಲ್ರೆಡಿ ಈಗ ಎಕ್ಸ್ ಅನ್ನೋ ಒಂದು ಆರ್ಗ್ಯಾನಿಸಮ್, ಸೇ ಫಾರ್ ಎಕ್ಸಾಂಪಲ್ ಈಗ 2000 ಅನ್ನೋ ಒಂದು ಏನು ಸೆಂಚುರಿನಲ್ಲಿ ಎಕ್ಸ್ ಅನ್ನೋ ಒಂದು ಆರ್ಗ್ಯಾನಿಸಮ್ ಇದ್ರು. ಈ ಎಕ್ಸ್ ಅನ್ನೋ ಆರ್ಗ್ಯಾನಿಸಮ್ ಏನ್ ಮಾಡ್ತಾ ಇದ್ದಾರೆ? ದೇ ಸ್ಟಾರ್ಟೆಡ್ ಟು ರೀಪ್ರೊಡ್ಯೂಸ್. ರೀಪ್ರೊಡ್ಯೂಸ್ ಮಾಡ್ತಾ ಮಾಡ್ತಾ ಏನಾಗಿದೆ, ಡ್ಯೂ ಕೋರ್ಸ್ ಆಫ್ ಟೈಮ್, ಈಗ ನಾವು 2000 ಎಲ್ಲಿದ್ದೀವಿ? 2024 ಅಲ್ಲಿ ಇದೀವಿ. ಈ 24 ಇಯರ್ಸ್ ಲೇಟರ್ ನಾವು ಬಂದು ಇವರ ಒಂದು ಫ್ಯಾಮಿಲಿ ಟ್ರೀನ ನೋಡಿದಾಗ ಏನಾಗುತ್ತೆ, ದೇರ್ ಆರ್ ಸಮ್ ಮಾಡಿಫಿಕೇಶನ್ಸ್ ಇನ್ ದ ಬಾಡಿ ಡಿಸೈನ್. ಬಾಡಿ ಡಿಸೈನ್ ಅಂದ್ರೆ ನೀವೇನ್ ಮಾಡ್ಬೋದು? ಐ ಬಾಲ್ ಕಲರ್ನು ತಗೊಳ್ಬಹುದು. ಬಟ್ ಈಗ ಸ್ಪೀಸಿಯೇಷನ್ ಡೆಪ್ತ್ ಆಗಿ ಹೋಗಿ ನೋಡಿದಾಗ ಏನಾಗುತ್ತೆ, ಸೇ ಫಾರ್ ಎಕ್ಸಾಂಪಲ್ ಐ ಕ್ಯಾನ್ ಟೇಕ್, ಓಕೆ, ಲೆಟ್ ಮಿ ಗಿವ್ ಯು ಅನ್ ಎಕ್ಸಾಂಪಲ್, ಒನ್ ಬೆಸ್ಟ್ ಎಕ್ಸಾಂಪಲ್. ಸಿ, ಈಗ ಫಾರ್ ಎಕ್ಸಾಂಪಲ್ ಏನಂದ್ರೆ, ದೇರ್ ವಾಸ್ ಅ ರೆಪ್ಟೈಲ್. ಓಕೆ, ದೇರ್ ವಾಸ್ ಅ ರೆಪ್ಟೈಲ್ ಬೈ ದ ನೇಮ್ ಆರ್ಕಿಯಾಪ್ಟರಿಕ್ಸ್. ಆರ್ಕಿಯಾಪ್ಟ್ರಿಕ್ಸ್ ಅನ್ನೋ ಒಂದು ರೆಪ್ಟೈಲ್ ಇತ್ತು. ಈ ಆರ್ಕಿಯಾಪ್ಟ್ರಿಕ್ಸ್ ಅನ್ನೋ ಒಂದು ರೆಪ್ಟೈಲು ಏನಾಗಿದೆ, ನಾವು ಇಟ್ ಇಸ್ ನಾಟ್ ದೇರ್. ಓಕೆ, ಬಟ್ ಇವಾಗ ನಮ್ಗೆ ಎಂತ ಬರ್ಡ್ಸ್ ಇದೆ. ಸೊ ನಾವೇನ್ ಮಾಡ್ತೀವಿ, ಈ ಆರ್ಕಿಯಾಪ್ಟ್ರಿಕ್ಸ್ಗೂ ಬರ್ಡ್ಸ್ಗೂ ನಾವೇನ್ ಮಾಡ್ತೀವಿ? ಲಿಂಕ್ ಮಾಡ್ತೀವಿ. ಹೇಗೆ ಲಿಂಕ್ ಮಾಡ್ತೀವಿ ಅಂದ್ರೆ, ಸಿ, ದ ಆರ್ಕಿಯಾಪ್ಟ್ರಿಕ್ಸ್ ಬರ್ಡ್ ವಾಸ್ ಆಲ್ಸೋ ಹ್ಯಾವಿಂಗ್ ದ ಫೆದರ್. ಇದಕ್ಕೆ ಫೆದರ್ ಇತ್ತು. ಫೆದರ್ ಅನ್ನೋ ಒಂದು ಕಾನ್ಸೆಪ್ಟ್ ಈ ಬಾಡಿನಲ್ಲಿ ಇತ್ತು. ಈಗಿರುವಂತ ಬರ್ಡ್ಸ್ಗೂ ಕೂಡ ಫೆದರ್ ಇದೆ, ಹೌದಲ್ವಾ? ಬಟ್ ಆರ್ಕಿಯಾಪ್ಟ್ರಿಕ್ಸ್ಗೆ ಇದ್ದಂತ ಫೆದರ್ ಅನ್ನ ದ ಬರ್ಡ್ ವಾಸ್ ಯೂಸಿಂಗ್ ಫಾರ್ ಇನ್ಸುಲೇಷನ್ ಪರ್ಪಸ್. ಇನ್ಸುಲೇಷನ್ ಅಂದ್ರೆ ಏನು? ಪ್ರೊಟೆಕ್ಟಿಂಗ್ ದ ಬಾಡಿ ಎಗೇನ್ಸ್ಟ್ ದ ಕೋಲ್ಡ್ ಅಂತ ಹೇಳಿ ಕರಿತೀವಿ. ಪ್ರೊಟೆಕ್ಟಿಂಗ್ ದ ಬಾಡಿ ಎಗೇನ್ಸ್ಟ್ ದ ಕೋಲ್ಡ್ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ? ಬಟ್ ಈಗಿರುವಂತ ಬರ್ಡ್ಸ್ ಅಲ್ಲಿರುವಂತ ಫೆದರ್ ಏನಾಗ್ತಾ ಇದೆ, ದಿಸ್ ಈಸ್ ಯೂಸ್ಡ್ ಫಾರ್ ದ ಫ್ಲೈಟ್ ಪರ್ಪಸ್. ಅರ್ಥ ಆಗ್ತಿದ್ಯಾ? ನೀವೇನ್ ನೋಡ್ತಿದ್ದೀರಾ, ಒಂದು ಆರ್ಗ್ಯಾನಿಸಮ್ ಇತ್ತು, ಈ ಆರ್ಗ್ಯಾನಿಸಮ್ ಏನಾಗ್ತಾ ಇದೆ, ಹೊಸ ಆರ್ಗ್ಯಾನಿಸಮ್ ನ ಫಾರ್ಮ್ ಮಾಡ್ತಾ ಇದೆ. ದಿಸ್ ಈಸ್ ವಾಟ್ ವಿ ಬೇಸಿಕಲಿ ಫೈಂಡ್ ಇನ್ ದ ಇವಲ್ಯೂಷನ್. ದಿಸ್ ಇಸ್ ಇವಲ್ಯೂಷನ್. ಅರ್ಥ ಆಗ್ತಿದ್ಯಾ? ಬಟ್ ಸ್ಪೀಶೀಸ್ ಅಲ್ಲಿ ನಾವ್ ಏನ್ ನೋಡ್ತಾ ಇದೀವಿ ಅಂದ್ರೆ, a type of organism which was existed earlier got modified to form new type of organism. ಒಂದು ಆರ್ಗ್ಯಾನಿಸಮ್ ಮುಂಚೆ ಇದ್ದಂತ ಆರ್ಗ್ಯಾನಿಸಮ್ ಏನಾಗಿದೆ, ಈಗ ಮಾಡಿಫೈ ಆಗಿ ಒಂದು ಹೊಸ ಆರ್ಗ್ಯಾನಿಸಮ್ ಆಗ್ಬಿಟ್ಟಿದೆ. ಅರ್ಥ ಆಗ್ತಿದ್ಯಾ? ದಿಸ್ ಈಸ್ ಕಾಲ್ಡ್ ಸ್ಪೀಸಿಯೇಷನ್. ಐ ಥಿಂಕ್ ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅನ್ಕೋತೀನಿ. ಯು ಅಂಡರ್ಸ್ಟುಡ್ ಭಾವನಾ? ಸೊ ಪ್ಲೀಸ್ ರೈಟ್ ದಿಸ್. ಓಕೆ, ವಾಟ್ ಇಸ್ ಸ್ಪೀಸಿಯೇಷನ್ ಅಂತ ಹೇಳಿದಾಗ ಯು ಶುಡ್ ರೈಟ್ ದಿಸ್ ಆನ್ಸರ್ ಇನ್ ಎಕ್ಸಾಮ್. ಆರಿಜಿನ್ ಆಫ್ ನ್ಯೂ ಸ್ಪೀಷೀಸ್ ಫ್ರಮ್ ದ ಎಕ್ಸಿಸ್ಟಿಂಗ್ ಸ್ಪೀಷೀಸ್. Clarity sikta? Okay. So Fatima, you have a doubt. Okay. Fatima's doubt is, what is the role of placenta? This is a 99% expected question. Ella exam allu irutte. Role of placenta. Placenta role enu? It supplies. Nodi, it supplies. It supplies oxygen and nutrition. It supplies oxygen and nutrition for developing baby. So the baby means the embryo which is present in the mother's womb supplies oxygen and nutrition for the developing embryo. You have to write embryo. And the embryo enagutte, see, if we eat food we also release the waste. Like that, when embryo consumes the oxygen nutrition, what happen? It also releases some kind of waste. Like it releases carbon dioxide, it also releases some waste. So these waste later enter into the mother's blood. Okay, these are the two functions of placenta.
It supplies oxygen and nutrition for the developing embryo, and also it removes the waste from the mother's blood. Clear ಆಯ್ತು ಅನ್ಕೋತೀನಿ. Okay. So Jabi, you're asking, ma'am, what happens when egg is not fertilized? See, for this class, I can explain you in very simple way. When I teach you how do organisms reproduce, I will explain in a very clarity manner because it's a quite bigger concept. So I'll explain you in a short way now. Basically, when egg is not fertilized, egg will fall into the uterus. See, basically, when egg is not fertilized, it waits for 24 hours in the fallopian tube. Later, it will fall into the uterus. Okay. So, in the uterus, egg, what happen? It will stay for a few more days. And later, what happen? This egg, when it come to a conclusion that I will not be fertilized anymore, it will start to break the wall of endometrium. That means wall of uterus. So, wall of uterus will break. Wall of uterus start to break when egg come to a conclusion that I will not be fertilized anymore. When the wall of this uterus, wall of uterus endrinda madutte? Wall of uterus is completely made up of blood vessels, children. Wall of uterus is completely made up of blood vessels, and these blood vessels will start to break down. As a result of it, what happened? Menstrual cycle will take place. Menstrual cycle andre enu? Flow of blood and mucus. Flow of blood and mucus na what do we call it as? We call it as menstruation cycle. Idanna ನಾನು ನಿಮಗೆ how do organisms reproduce ಅನ್ನೋ ಒಂದು ಲೆಸನ್ ಅನ್ನ ಎಕ್ಸಾಮ್ ಅಂಡ್ ಆನ್ಸರ್ ಮಾಡುವಾಗ ಹೇಳ್ಕೊಡ್ತೀನಿ, ಆಗ ಕಲ್ತ್ಕೊಳ್ಳಿ. Okay. So, okay children, I'll be meeting you in the morning's live session. So tonight, that's all for in this live video. Tomorrow morning, we all will meet sharp at 6 a.m. So please be ready. I'll be teaching you periodic classification of elements. Pranav, you have doubt related to 32nd question. 32nd question is related to ozone layer. Okay. Ozone layer ಬಗ್ಗೆ ಕೊಟ್ಟಿದ್ದಾರೆ, ತುಂಬಾ ಸಿಂಪಲ್ ಪ್ರಣವ್. ಓಝೋನ್ ಅಂದ್ರೆ ಏನು ಅಂತ ಕೊಟ್ಟಿದ್ದಾರೆ. Okay. What is ozone? Ozone is a protective layer. Ozone is the protective layer, okay, which is protecting our earth from the harmful ultraviolet radiations anta baribeku. Ozone is a protective layer. It is protecting our earth from the harmful ultraviolet radiations. Why? Because these UV radiations cause damage, okay, to the living organisms present on the earth. Okay, how is it get depleted ಅಂತ ಕೇಳ್ತಾ ಇದ್ದಾರೆ. ಹೆಂಗ್ ಡಿಪ್ಲೀಟ್ ಆಗ್ತಾ ಇದೆ ಅಂದ್ರೆ ಓಝೋನ್ ಲೇಯರ್, ಈಗ ಭೂಮಿ ಹೀಗಿದೆ, ಓಝೋನ್ ಲೇಯರ್ ಇಲ್ಲಿದೆ. ಹೆಂಗ್ ಓಝೋನ್ ಲೇಯರ್ ಡ್ಯಾಮೇಜ್ ಆಗ್ತಿದೆ? ಇಟ್ ಈಸ್ ಬಿಕಾಸ್ ಆಫ್ ದ ಇನ್ಕ್ರೀಸ್ ಇನ್ ದ CFC. CFC ಅಂದ್ರೆ ಕ್ಲೋರೋಫ್ಲೋರೋಕಾರ್ಬನ್. ಕ್ಲೋರೋಫ್ಲೋರೋಕಾರ್ಬನ್ ಇನ್ಕ್ರೀಸ್ ಆಗ್ತಿರೋದ್ರಿಂದ ಏನಾಗ್ತಿದೆ? ಯೋರ್ ಓಝೋನ್ ಲೇಯರ್ ಇಸ್ ಗೆಟಿಂಗ್ ಡ್ಯಾಮೇಜ್ಡ್. ಕ್ಲಿಯರ್ ಆಯ್ತು ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಇನ್ ಲೈವ್ ಚಿಲ್ಡ್ರನ್. ಸೊ ಹ್ಯಾವ್ ಅ ಗ್ರೇಟ್ night, I can say, because it's already 10:30. I'll be meeting you in the morning session, children. Until then, take care. So that's all for today's class.